ಕೆಎಂ ಚೈತನ್ಯ ಅವರು ಹಾರರ್ ಮಾಡಿದ್ದಾರೆ, ಕಾಮಿಡಿ ಮಾಡಿದ್ದಾರೆ, ಅಂಡರ್ ವರ್ಲ್ಡ್ ಸಿನಿಮಾಗಳನ್ನ ಮಾಡಿದ್ದಾರೆ. ತುಂಬಾ ಕ್ಯೂರಿಯಾಸಿಟಿ ಇತ್ತು ಇವ್ರು ಹೇಗೆ ಸಿನಿಮಾ ಮಾಡ್ತಾರೆ. ಗೊತ್ತಿರೋರ್ ಫೇಸ್ಗಿಂತ ಗೊತ್ತಿಲ್ದಿರೋರ್ ಫೇಸ್ ಫ್ರೆಶ್ನೆಸ್ ಇರುತ್ತೆ ಅಂಡ್ ಆಕ್ಸೆಪ್ಟೆನ್ಸ್ ಜಾಸ್ತಿ ಇರುತ್ತೆ. ಸಿನಿಮಾ ಆಗ್ತಾ 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 ಟೈಟಲ್ ಡಿಸೈಡ್ ಮಾಡಿ ಅಬ್ಬಬ್ಬಾ ಅಂತ ಟೈಟಲ್ ಇಟ್ರು. ಫ್ರೆಶ್ ಆಗಿ ಕಾಣಬೇಕಂತ ಅಲ್ಲ ಸರ್, ಇಟ್ ಇಸ್ ಅ ರಿಯಾಲಿಟಿ. ನಾವು ಒಂದು ಸಿನಿಮಾ ಹಿಟ್ ಕೊಟ್ಟಿದ ತಕ್ಷಣ ಇನ್ನೊಂದು ಸಿನಿಮಾ ಹಿಟ್ ಕೊಡ್ತೀವಿ ಅನ್ನೋ ಗ್ಯಾರಂಟಿ ಇರಲ್ಲ. ಓವರ್ ನೈಟ್ ಸ್ಟಾರು ಆಗ್ಬೋದು, ಓವರ್ ನೈಟ್ ಫ್ಲಾಪ್ ಆಗಿ ಜನ ಕೇರ್ ಮಾಡಿಲ್ದಿರೋನು ಆಗ್ಬೋದು. ಸ್ಕ್ರೀನ್ ಸ್ಪೇಸ್ ಕಡಿಮೆ, ನಾನು ಆಕ್ಟಿಂಗ್ ಮಾಡೋದಕ್ಕೆ ಸ್ಕೋಪ್ ಸಿಗ್ಲಿಲ್ಲ, ಒಂದು ಸಾಂಗ್ ಅಲ್ಲೇ ಮುಗ್ದೋಯ್ತಲ್ಲ. ಆಕ್ಟರ್ಸ್ನು ನಮಗೆ ಆ ಸ್ಪೇಸ್ ಕೊಡ್ಬೇಕು. ಕಾಮಿಡಿಯನ್ಸ್ಗೆ ಜಾಸ್ತಿ ಸ್ಪೇಸ್ ಇತ್ತು, ಬಟ್ ಸಿನಿಮಾ ವರ್ಕ್ ಆಯ್ತು. ಸಿನಿಮಾ ವರ್ಕ್ ಆದ್ಮೇಲೆ ನನಗೆ ಮೈ ಕರಿಯರ್ ಟು ಗುಡ್ ಗ್ರೋತ್. ಬಟ್ ಅಫ್ಕೋರ್ಸ್ ಎಲ್ಲ ಆಕ್ಟರ್ಸ್ಗೂ ಆ ಸ್ವಾರ್ಥ ಇರುತ್ತೆ. ಸೊ ಅಪ್ಪು ಸರ್ ತೀರ್ಕೊಂಡು 29th, ಅದಕ್ಕಿಂತ ಜಸ್ಟ್ 1 week ಬ್ಯಾಕ್ ನಾನು ಅಪ್ಪು ಸರ್ನ ಮೀಟ್ ಮಾಡಿ ಅವ್ರಿಗೊಂದು ಚಿಕ್ಕ ಗಿಫ್ಟ್ ಕೊಟ್ಟು ಹೇಳಿದೆ, ಥ್ಯಾಂಕ್ ಯು ಅಪ್ಪು ಸರ್, ಫ್ಯಾಮಿಲಿ ಪ್ಯಾಕ್ ಸಿಕ್ಕಿದ್ಮೇಲೆ ನಂಗೆ 2 ಸಿನಿಮಾ ಗುರು ಅಣ್ಣ ನನಗೆ ಫೋನ್ ಮಾಡಿದರು ಪಾರ್ಟಿಗೆ ಬನ್ನಿ ಅಂತ. ಅದೊಂದು ತುಂಬ ರಿಗ್ರೆಟ್ ಇದೆ. ನಾನು ಅವತ್ತಿಂದ ಇವತ್ತಿನವರೆಗೂ ನನ್ನ ಫೋನ್ ವಾಲ್ಪೇಪರ್ ಕೂಡ ಚೇಂಜ್ ಮಾಡಿಲ್ಲ. ಬಿಗ್ಗೆಸ್ಟ್ ಇಮೋಷನ್ ಆ್ಯಂಡ್ ನೋ ಬಡಿ ಕ್ಯಾನ್ ಎವರ್ ರಿಪ್ಲೇಸ್ ಹಿಮ್. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಅಬ್ಬಬ್ಬ ಅನ್ನುವಂಥ ಸಿನಿಮಾದ ಟ್ರೇಲರ್ ನೋಡಿದಾಗ ಗುರು ವಾವ್, ಸಖತ್ತಿದೆ ಸಿನಿಮಾ, ಸಖತ್ತಿರುತ್ತೆ ಸಿನಿಮಾ. ಸಾಮಾನ್ಯವಾಗಿ ಒಂದು ಸಿನಿಮಾದ ಪೋಸ್ಟ್ರು, ಒಂದು ಸಿನಿಮಾದ ಟೀಸರು, ಒಂದು ಸಿನಿಮಾದ ಟ್ರೇಲರ್ ಆಚೆ ಬಂದಾಗ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಬಿಕಾಸ್ ಆ ಸಿನಿಮಾದ ಕಂಟೆಂಟು, ಆ ಸಿನಿಮಾದ ಡೈರೆಕ್ಟರು ಹಾಗೂ ಆ ಸಿನಿಮಾದಲ್ಲಿರುವಂತಹ ಕಲಾವಿದರು. ಇಲ್ಲಿ ತುಂಬ ಬ್ರಿಲಿಯಂಟ್ ಆ್ಯಕ್ಟರ್ಗಳಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಅಮೃತ ಅಯ್ಯಂಗಾರ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಲಿಖಿತ್ ಶೆಟ್ಟಿ, ನನ್ನ ಬೆಸ್ಟ್ ಫೇವ್ರೆಟ್ ಆ್ಯಕ್ಟರ್. ಸಂಕಷ್ಟಕರ ಗಣಪತಿ ಸಿನಿಮಾನ ನಾನು ಭಾಳಷ್ಟು ಎಂಜಾಯ್ ಮಾಡೋಂಥವನು. ಬಿಕಾಸ್ ಆಫ್ ಪವರ್ ಸ್ಟಾರ್ ನಿಮ್ಗೆ ಜೊತೆಗೆ ಇದ್ದರು, ಅದನ್ನು ನಾನು ಆಮೇಲೆ ಮಾತಾಡ್ತೀನಿ. ಅಮೃತ, ಒಂದು ಕಂಟೆಂಟ್ ಸುದ್ದಿ ಮಾಡೋದಕ್ಕೆ ಫಸ್ಟ್ ಟೈಟ್ಲು ಚೆನ್ನಾಗಿರಬೇಕು ಅನ್ನೋಂಥದ್ದು, ಎರಡನೇದ್ದು ವಿಜುವಲ್ಸ್ಗಳು, ಮೂರನೇದು ಡೈರೆಕ್ಟ್ರು, ಪ್ರೊಡಕ್ಷನ್ ಹೌಸು ಮತ್ತು ಆ್ಯಕ್ಟ್ರ್ಗಳು. ಆ ಎಲ್ಲ ಡೈಮೆನ್ಷನಲ್ಲಿ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಬ್ಬಬ್ಬ ಹೇಗೆ ನೀವು ಫೀಲ್ ಮಾಡ್ತೀರಿ ಈ ಸಿನಿಮಾದ ಪ್ರಾಜೆಕ್ಟ್? ಆ್ಯಕ್ಚುಲಿ ನಾವು ಇನಿಷಿಯಲಿ ಸಿನಿಮಾ ಮಾಡಿದಾಗ ಟೈಟಲ್ ಇನ್ನೂ ಇಟ್ಟಿರಲಿಲ್ಲ. ಸೊ ನನಗೆ ಮೇನ್ ರೀಸನ್ ಕೆಎಂ ಚೈತನ್ಯ ಅವರು. ಸೊ ಅವರ ನಿರ್ದೇಶನದ ಎಲ್ಲ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದೆ. ಆ್ಯಂಡ್ ಎಲ್ಲ ಡಿಫ್ರೆಂಟ್ ಜಾನರ್ ಸಿನಿಮಾಗಳನ್ನ ಮಾಡಿದ್ದಾರೆ. ಹಾರರ್ ಮಾಡಿದ್ದಾರೆ, ಕಾಮಿಡಿ ಮಾಡಿದ್ದಾರೆ, ಅಂಡರ್ ವರ್ಲ್ಡ್ ಸಿನಿಮಾಗಳನ್ನ ಮಾಡಿದ್ದಾರೆ. ಸೊ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಇವ್ರು ಹೇಗೆ ಸಿನಿಮಾ ಮಾಡ್ತಾರೆ, ಅದು ಇಷ್ಟು ಜಾಸ್ತಿ ಕಾಸ್ಟನ್ನ ಇಟ್ಕೊಂಡು ಮಾಡೋಂಥ ಸಿನಿಮಾ. ಬಿಕಾಸ್ ನನಗೆ ಆಟಗಾರ ನೋಡಿದಾಗ ಅವ್ರು ಹೇಗೆ ಕಾಸ್ಟಿಂಗ್ನ, ಅಷ್ಟು ದೊಡ್ಡ ಕಾಸ್ಟಿಂಗ್ನ ಹ್ಯಾಂಡಲ್ ಮಾಡಿ ಅದೊಂದು ಪ್ರಾಡಕ್ಟ್ ಕೊಟ್ಟಿದ್ರು. ಸೊ ನನಗೂ ತುಂಬಾ ಖುಷಿ ಇತ್ತು ಈ ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ಕಾಸ್ಟಿಂಗ್ ಅಂತ ಹೇಳಿದಾಗ ಎಲ್ಲರೂ ತುಂಬ ಡಿಫ್ರೆಂಟ್ ಆ್ಯಂಡ್ ತುಂಬ ಫ್ರೆಶ್ ಅಂತ ಅನಿಸ್ತು. ಯೂಶ್ವಲಿ ಗೊತ್ತಿರೋರ ಫೇಸ್ಗಿಂತ ಗೊತ್ತಿಲ್ಲದಿರೋರ ಫೇಸು ಅಥವಾ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದಾಗ ಅದು ಒಂದು ಫ್ರೆಶ್ನೆಸ್ ಇರುತ್ತೆ ಆ್ಯಂಡ್ ಆಕ್ಸೆಪ್ಟೆನ್ಸ್ ಜಾಸ್ತಿ ಇರುತ್ತೆ ಅಂತ ಅನಿಸ್ತು. ಈ ಪ್ರೊಡಕ್ಷನ್ ಹೌಸ್ ನಮ್ಮ ಮಿರಾಮಾರ್ ಸಿನಿಮಾ ಮತ್ತು ಫ್ರೈಡೇ ಫಿಲ್ಮ್ಸ್ ಅವರು ಮಲಯಾಳಮಲ್ಲಿ ಆಲ್ಮೋಸ್ಟ್ 25 ಚಿತ್ರಗಳನ್ನ ಮಾಡಿದ್ದಾರೆ. ಆ್ಯಂಡ್ ಮೊದಲನೇ ಬಾರಿಗೆ ಕನ್ನಡದಲ್ಲಿ ಸಿನಿಮಾ ಮಾಡ್ತಿದ್ದಾರೆ ಅಂತ ತುಂಬಾ ಖುಷಿ ಆಯಿತು. ಅದು ನಮ್ಮ ಲೇಡಿ ಪ್ರೊಡ್ಯೂಸರ್ ಆ್ಯನ್ ಅಗಸ್ಟೀನ್. ಸೊ ಅವರು ಕೂಡ ತುಂಬ ಒಳ್ಳೆಯ ನಟಿ. ಅವ್ರಿಗೂ ಅವಾರ್ಡ್ ಎಲ್ಲ ಬಂದಿದೆ, ಸ್ಟೇಟ್ ಅವಾರ್ಡ್ ಎಲ್ಲ ಬಂದಿದೆ. ಸೊ ನನಗೆ ತುಂಬಾ ಖುಷಿ ಆಯಿತು. ಅವ್ರ ಪ್ಯಾಷನ್ ನನಗೆ ತುಂಬ ಇಷ್ಟ ಆಯಿತು. ಸಿನಿಮಾ ಆಗ್ತಾ 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 ಟೈಟಲ್ ಡಿಸೈಡ್ ಮಾಡಿ ಅಬ್ಬಬ್ಬಾ ಅಂತ ಟೈಟಲ್ ಇಟ್ಟರು. ಆ್ಯಂಡ್ ನಮಗೆ ಶೂಟ್ ಮಾಡಬೇಕಾದ್ರೆ ಅಬ್ಬಬ್ಬಾ ಅನ್ನೋ ಎಲ್ಲ ಎಲಿಮೆಂಟ್ಸ್ ಕೂಡ ನಾವು ನೋಡಿದ್ವಿ ಸಿನಿಮಾದಲ್ಲಿ. ಸೊ ಅದು ನನಗೆ ಟೈಟಲ್ ತುಂಬಾ ಆ್ಯಪ್ಟ್ ಅಂತ ಅನಿಸ್ತು. ಸೊ ಎಲ್ಲ ಎಲಿಮೆಂಟ್ಸ್ ಸಿನಿಮಾದು ಅಬ್ಬಬ್ಬಾ ಆಗೇ ಇದೆ. ಆ್ಯಂಡ್ ಲಿಖಿತ್ ಬಗ್ಗೆ ನನಗೆ ಪರ್ಸ್ನಲಿ ಖುಷಿ ಆಗೋದು, ನಾನು ಆಗಲೇ ಹೇಳಿದೆ, ಪ್ರತಿ ಸಿನಿಮಾನೂ ನನಗೆ ನಾವು ಝೀರೋ ಥರ ಫೀಲ್ ಮಾಡಬೇಕು, ಅಂದರೆ ಫ್ರೆಶ್ ಆಗಿ ನಾವು ಕಾಣಿಸ್ಬೇಕು ಅಂತ. ಯಾಕೆ ಆ ನೋಟ್ ಯಾಕೆ ಬಂತು ನಿಮ್ಮಿಂದ? ಫ್ರೆಶ್ ಆಗಿ ಕಾಣಬೇಕಂತ ಅಲ್ಲ ಸರ್, ಇಟ್ ಇಸ್ ಅ ರಿಯಾಲಿಟಿ. ನಾವು ಒಂದು ಸಿನಿಮಾ ಹಿಟ್ ಕೊಟ್ಟಿದ ತಕ್ಷಣ ಇನ್ನೊಂದು ಸಿನಿಮಾ ಹಿಟ್ ಕೊಡ್ತೀವಿ ಅನ್ನೋ ಗ್ಯಾರಂಟಿ ಇರಲ್ಲ. ಸೊ ನಮಗೂ ಇರಲ್ಲ, ಜನಕ್ಕೂ ಇರಲ್ಲ. ನಮ್ಮ ಕಡೆಯಿಂದ ಪ್ರಯತ್ನ ಇರುತ್ತೆ, ಬಟ್ ಜನ ಗೆಲ್ಸೋವರೆಗೂ, ಜನ ರಿಸೀವ್ ಮಾಡೋರ್ಗೂ ಇರಲ್ಲ. ಸೊ ಅದಕ್ಕೋಸ್ಕರ ನನ್ನ ಪಾಲಿಸಿ ಏನಂದರೆ, ಪ್ರತಿ ಸಿನಿಮಾ ಅಥವಾ ಪ್ರತಿ ಕೆಲಸ ಮಾಡಬೇಕಾದ್ರೂ ನಾವು ನಮ್ಮ ಎಕ್ಸ್ಪೆಕ್ಟೇಷನ್ಸು ಝೀರೋ ಇಟ್ಕೊಂಡಿರಬೇಕು, ಹಾರ್ಡ್ ವರ್ಕ್ 200% ಕೊಡಬೇಕು ಅಂತ. ಅಲ್ಲ, ಯೂಶಲಿ ಇದು ಒಬ್ಬ ಹೀರೋಗಾಗಲಿ ಒಬ್ಬ ಹೀರೋಯಿನ್ಗಾಗಲಿ ಎಷ್ಟರ ಮಟ್ಟಿಗೆ ಸ್ಟ್ಯಾಂಡ್ ಆನ್ ಮಾಡುತ್ತೆ ಈ ಒಂದು ಪಾಯಿಂಟು? ನೀವು ರನ್ ರೇಟ್ ನೋಡಿ ನಮ್ಮ ಇಂಡಸ್ಟ್ರಿಯಲ್ಲಿ. ನಾನು ಆ್ಯಕ್ಚುಲಿ ಆ್ಯಂಕರಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲೇ ನಾನು ಅನಲೈಸ್ ಮಾಡಿದ್ದು, ಒಂದು ಓವರ್ ನೈಟ್ ಸ್ಟಾರು ಆಗ್ಬೋದು, ಓವರ್ ನೈಟ್ ಫ್ಲಾಪ್ ಆಗಿ ಲೈಕ್ ಜನ ಕೇರ್ ಮಾಡಿಲ್ದಿರೋನು ಆಗ್ಬೋದು. ಸೊ ನಾವು ಏನೇ ಇದ್ರೂ ರಿಯಲಿಸ್ಟಿಕ್ ಆಗಿರಬೇಕು, ಯಾವತ್ತೂ ತುಂಬ ಈಗೋ ಆ್ಯಟಿಟ್ಯೂಡಿಂದ ಬೆರಿಬಾರ್ದು. ಸಿಂಪಲ್ ಆಗಿದ್ದಷ್ಟು ಒಳ್ಳೆಯದು ಅಂತ ನಾನು ಕಲ್ತಿದ್ದೆ ಅಲ್ಲಿಂದ. ಆ್ಯಂಡ್ ಮೇಲಾಗಿ ಅಮೃತ, ಈ ಇತ್ತೀಚಿನ ಒಂದಷ್ಟು ವರ್ಷಗಳಲ್ಲಿ ಅಟೆಂಪ್ಟ್ ತುಂಬ ಆಗ್ತವೆ ಈ ಥರದ ಹೊಸ ಕಥೆಗಳು, ಹೊಸ ಥರದ ಜಾನ ಸಿನಿಮಾಗಳು. ನಾರ್ಮಲ್ ಸಿನಿಮಾಗಳನ್ನ ಬಿಟ್ಟು ಒಂದಷ್ಟು ಬೇರೆ ಥರದ ಪ್ರಯತ್ನಗಳು ಮಾಡುವಂಥದ್ದು ತುಂಬ ಕಡಿಮೆ. ಆ ಥರದ ಯೂಶಲಿ ನೀವು ಅಂದಂಗೆ ಕೆಎಂ ಚೈತನ್ಯ ಅವ್ರು ನನಗೆ ತುಂಬ ಶಾಕ್ ಆಯಿತು. ಗುರು ಈ ಥರ ಸಿನಿಮಾನ ಗುರು, ಅವ್ರು ಮಾಡೋಂಥ ಸಿನಿಮಾಗಳೇ ಬೇರೆದ ಸಿನಿಮಾಗಳು. ಅವ್ರ ಹ್ಯಾಂಡ್ಲಿಂಗ್ ಹೇಗಿತ್ತು ಸೆಟ್ಟಲ್ಲಿ, ಅಂದರೆ ಕತೆ ಮೇಲೆ ಗ್ರಿಪ್ಪಿಂಗು ಅದೆಲ್ಲ ಹೇಗಿತ್ತು? ಇಲ್ಲ, ನಮಗೆ ಸಿನಿಮಾ ಶುರುಗೂ ಮುಂಚೆನೇ ಒಂದು ವರ್ಕ್ಶಾಪ್ ಥರ ಮಾಡಿದ್ರು. ಸೊ ಎಲ್ಲರೂ ಮೀಟ್ ಮಾಡಿಸಿ
ಐ ಥಿಂಕ್ ಆ ವರ್ಕ್ಶಾಪ್ ನಮಗೆ ತುಂಬಾ ಪ್ಲಸ್ ಪಾಯಿಂಟ್ ಆಯಿತು. ಯಾಕಂದರೆ ಕಾಮಿಡಿ ಸಿನಿಮಾ ಅಂತ ಬಂದಾಗ ಟೈಮಿಂಗ್ ಮತ್ತು ಸ್ಪಾಂಟನಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಯಾರೂ ಮುಂಚೆ ಕಾಮಿಡಿ ಸಿನಿಮಾಗಳು ಮಾಡಿರಲಿಲ್ಲ. ಸೊ ನಾವು ಫ್ಯಾಮಿಲಿ ಪ್ಯಾಕ್ ಕಾಮಿಡಿ ಜಾನರ್ ಸಿನಿಮಾ ಆಗಿದ್ದರೂ ನಮ್ಮಿಬ್ಬರಿಗೆ ಅಷ್ಟು ಕಾಮಿಡಿ ಎಲಿಮೆಂಟ್ಸ್ ಇರಲಿಲ್ಲ. ಜಾಸ್ತಿ ರಗಣ ರಘು ಸರ್ಗೆ ಇತ್ತು. ಸೊ ನಮಗೆ ಇಲ್ಲಿ 4 ಜನದ ಬಾಂಡ್ ಇಂಪಾರ್ಟೆಂಟ್ ಆಗಿತ್ತು. ಈ 4 ಜನ ಹುಡುಗರಿಗೆ ಬಾಂಡ್ ಇರಬೇಕಿತ್ತು. ಆ್ಯಂಡ್ ಆಲ್ಸೋ ನನಗೆ ಆ 4 ಜನದ ಮಧ್ಯೆ ನನಗೆ ಕಂಫರ್ಟಬಲ್ ಆಗಿರಬೇಕಿತ್ತು ಸಿನಿಮಾ ಮಾಡೋದಕ್ಕೋಸ್ಕರ. ಸೊ ನಮಗೊಂದು ರೀಡಿಂಗ್ ಕೊಟ್ಟರು ಆ್ಯಂಡ್ ತುಂಬ ತರೋವಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಂಡ್ ನಾವು ಶೂಟಿಂಗ್ ಸೆಟ್ಗೆ ಹೋದಾಗ್ಲೂ ಅಷ್ಟೇ ಅಜಯ್ ಐ ಥಿಂಕ್ ಆ ಐಸ್ನ ಬ್ರೇಕ್ ಮಾಡಿದ್ರು. ಎಲ್ರೂ ಒಟ್ಟಿಗೆ ಸೇರಿಸಿ ಎಲ್ರಿಗೂ ಈ ಥರ ಮಾಡೋಣ, ಈ ಥರ ಇಂಪ್ರೂವೈಸ್ ಮಾಡೋಣ ಅಂತ. ಸೊ ಶಾರ್ಟ್ ಮುಂಚೆ ನಾವು ಚೈತನ್ಯ ಅವ್ರ ಹತ್ರ ಹೋಗಿ ತೋರಿಸ್ತಾ ಇದ್ವಿ, ನಾವು ಇಷ್ಟಿಷ್ಟನ್ನ ಸರಿ ಮಾಡ್ಕೊಂಡಿದ್ದೀವಿ, ನಿಮ್ಗೇನು ಅನ್ಸುತ್ತೆ ಅಂತ. ಸೊ ಅದು ಅವರಿಗೆ ಚೈತನ್ಯ ಅವ್ರಿಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಆ ಪ್ರಾಸೆಸ್ ತುಂಬ ಈಸಿ ಮಾಡಿದ್ರು ನಮಗೆ. ನಾನು ಯೂಶ್ವಲಿ ಸಿನಿಮಾ ಮಾಡಬೇಕಾದ್ರೆ ಸೆಟ್ಟಿಗೆ ಬಂದಾಗ ಇವತ್ತಿನ ಸ್ಕ್ರಿಪ್ಟ್ ಇದ್ದಿದ್ದು ಮಾಡಿದ್ದೀವಿ, ಇದು ನಿಮ್ಮ ಶೀಟ್ ಪೇಪರ್ ಅಂತ ಕೊಡ್ತಿದ್ರು. ಬಟ್ ನಮಗೆ ಮುಂಚೆನೇ ಯಾವ ಲೆವೆಲ್ಗೆ ನಾವು ಪ್ರಿಪೇರ್ ಆಗಿದ್ವಿ ಅಂದರೆ, ಯಾವ ದಿನ ಯಾವ ಶಾರ್ಟ್ ಮಾಡ್ತಾರೆ ಅಂತಂದರೆ ಆ ಶಾರ್ಟ್ ಆಗಿ ನಾಳೆ ಇರೋದನ್ನು ಇವತ್ತೇ ಮಾಡಿಬಿಡ್ತಾ ಇದ್ವಿ. ಅಷ್ಟು ಕ್ವಿಕ್ಕಾಗಿತ್ತು ಪ್ರಾಸೆಸ್ ನಮ್ಮದು. ಸೊ ಐ ಥಿಂಕ್ ಆ ಪ್ರಾಸೆಸ್ ಅವ್ರು ಏನು ಹೇಳಿದ್ರು. ಆ್ಯಂಡ್ ಆಲ್ಸೋ ನಮಗೆ ಫಸ್ಟ್ ಶಾರ್ಟ್ 6:45 ಬೆಳಗ್ಗೆ ಇಡ್ತಾರೆ ಅಂತಂದರೆ 6:45ಗೆ ನಾವಿಬ್ಬರು ರೆಡಿ ಆಗ್ತಿದ್ವಿ. ಫಸ್ಟ್ ಶಾರ್ಟ್ ನಮ್ಮದು 7 ಗಂಟೆಗೆ, ಫಸ್ಟ್ ಶಾಟ್ 6:45 ರೆಡಿ 6 ಗಂಟೆಗೆ ನಾವಿಬ್ರು ಸೆಟ್ಟಲ್ಲಿ ಇರ್ತಾ ಇದ್ವಿ. 6:45 ಫಸ್ಟ್ ಶಾಟ್ ಆಗೋದೆ, ಫಸ್ಟ್ ಟೇಕ್ ಆಗಿರೋದು ಯಾವತ್ತು. ಪ್ಲಸ್ ರಾತ್ರಿ 9, 9:30, 9:45 ಶೂಟ್ ಆಗೋದು. ಯೂಶಲಿ ಒಂದು ಸಿನಿಮಾದ ಒಂದು ಟೀಸರ್ ಅಥವಾ ಟ್ರೇಲರ್ ಆಚೆ ಬಂದಾಗ ಜನ ಮಾತಾಡುವಂತಹ ಮಾತುಗಳ ಮೂಲಕನೇ ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಮಟ್ಟಿಗೆ ರೀಚ್ ಆಗ್ತಿದ್ದೀವಿ ಅಂತ. ಆ ಒಂದು ಆ್ಯಂಗಲಲ್ಲಿ ಹೇಳೋದಾದರೆ ಟ್ರೇಲರ್ ಬಂದ ನಂತರ ಅವತ್ತು ಲೂಲುಮಾಲಲ್ಲಿ ಜನ ಜಾಸ್ತಿ ಇದ್ರೂ ಕಮ್ಮಿ ಇದ್ರೂ ಮ್ಯಾಟ್ ಆಗಲ್ಲ, ಬಟ್ ಸಿಕ್ಕಂತಹ ರೆಸ್ಪಾನ್ಸಿಗೆ ನಿಮಗೆ ಭಾಳ ವಾವ್ ಫೀಲ್ ಆಗಿರುತ್ತಲ್ವ? ಇದನ್ನ ನಾನು ಹೇಳ್ತೀನಿ, ಆ್ಯಕ್ಚುಲಿ ನಾನು ಅಮೃತ 0 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಐ ಡೋಂಟ್ ನೋ ಬಿಕಾಸ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆರ್ ವಾಟ್. ನಾನಂತೂ 0 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ನಾನು ಕೆಲಸ ಮಾಡೋದೇ ಮೋಸ್ಟ್ಲಿ ಆ ಥರನೇ. ಸೊ ರೆಸ್ಪಾನ್ಸ್ ಬಂದ ಮೇಲೆ ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಇವಾಗ ಟ್ರೇಲರ್ದು ರಿಯಾಕ್ಷನ್ಸ್ ನೋಡಿದ್ಮೇಲೆ ಜನ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಮತ್ತು ನಾವು ಯಾರಾದರೂ ಫ್ರೆಂಡ್ಸ್ನ ಮೀಟ್ ಮಾಡಿದಾಗ ಅವ್ರ ರಿಯಾಕ್ಷನ್ ನೋಡಿದಾಗ ಭಾಳ ಖುಷಿ ಆಗ್ತದೆ. ಸೊ ಇವಾಗ ಹೋಪ್ ಬೆಳೆದಿದೆ, ಬಟ್ ಸ್ಟಿಲ್ ಜನದ ವರ್ಡಿಗೋಸ್ಕರ ಕಾಯ್ತಾ ಇದ್ದೀವಿ. ಬಟ್ ಆದರೂ ಒಂದಷ್ಟು ಜಾನರ್ಗಳನ್ನು ಬ್ರೇಕ್ ಮಾಡಿ ಈ ಥರ ಸಿನಿಮಾಗಳು ಮಾಡುವಂಥದ್ದು ಅಂದರೆ ತುಂಬ ಕಡಿಮೆ. ಈ ಥರದ ಅಟೆಂಪ್ಟ್ಗಳು ತುಂಬ ಕಡಿಮೆ. ನಾನು ನೋಡಿದಂಗೆ ವರ್ಷಕ್ಕೆ ಒಂದು 200-300 ಸಿನಿಮಾ ರಿಲೀಸ್ ಆಗ್ತವೆ. ಅದರಲ್ಲಿ ಒಂದು 5-10 ಸಿನಿಮಾ ಮಾತ್ರ ಈ ಥರದ ಅಟೆಂಪ್ಟ್ಗಳನ್ನ ಮಾಡ್ತಾರೆ. ಈ ಅಟೆಂಪ್ಟ್ ಮಾಡೋದ್ರ ಬಗ್ಗೆ ನಿಮಗೆ ಒಂದಷ್ಟು ಇರುವಂಥ ಎಕ್ಸ್ಪೀರಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನಾನು ರಿಯಾಕ್ಷನ್ ಕೇಳ್ತೀನಿ. ಈ ಥರದ ಅಟೆಂಪ್ಟ್ ಮಾಡುವಂಥದ್ದು ಎಷ್ಟು ದೊಡ್ಡ ಮಟ್ಟ ಸಾಹಸ ಅಂತ? ಪ್ರತಿ ಸಿನಿಮಾನೂ ಸಾಹಸನೇ ಅನಿಸುತ್ತೆ. ಅದು ಮೇಕರ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಎಕ್ಸ್ಪೋಜರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಚೈತನ್ಯ ಸರ್ ಇದನ್ನು ಮುಂಚೆನೂ ಕಾಮಿಡಿ ಒಂದ್ಸಲಿ ಮಾಡಿದ್ದಾರೆ, ಪರಾರಿ ಅಂತ. ಸೊ ಪರಾರಿ ಆದಮೇಲೆ ಇದೇ ಅವ್ರು ಕಾಮಿಡಿ ಮಾಡ್ತಾ ಇರೋದು. ಆಮೇಲೆ ಅವರು ನನಗೆ ಒಂದಿನ ಏನು ಹೇಳಿದೆ ಅಂದರೆ, ಅವರು ಒಂದು ಜಾನರ್ ಆದಮೇಲೆ ಇಮಿಡಿಯೇಟಾಗಿ ಆ ಜಾನರ್ ರಿಪೀಟ್ ಮಾಡಲ್ವಂತೆ. ಸೊ ಇವಾಗ ನೆಕ್ಸ್ಟ್ ಸಿನಿಮಾ ಅವ್ರು ಮಾಡ್ತಾ ಇರೋದು ತಿರ್ಗಿ ಅಂಡರ್ವರ್ಲ್ಡ್ ಬಗ್ಗೆ ಮಾಡ್ತಾರೆ. ಸೊ ಈ ಥರ ಪ್ಯಾಟರ್ನ್ಸ್ ಚೇಂಜ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ಈ ಥರ ಅಟೆಂಪ್ಟ್ಸ್ ಮಾಡ್ತಾ ಇರಬೇಕು. ಪ್ಲಸ್ ನಾವು ಚಾಲೆಂಜಿಂಗ್ ಆಗಿ ತೊಗೊಂಡು ನೆಕ್ಸ್ಟ್ ಪ್ರಾಜೆಕ್ಟ್ಸ್ನ ಯುನೀಕ್ ಆಗಿ ಟ್ರೈ ಮಾಡ್ತಾ ಇರಬೇಕು ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಸ್ಪೆಷಲಿ ಅಮೃತನ್ ಪಾತ್ರ ಅಂದರೆ ಆ ಹಾಸ್ಟೆಲಿಗೆ ಹೋಗುವಂಥ ವಿಚಾರ ಅಂದರೆ ಏನಾಗುತ್ತೆ ಅಂದರೆ, ನಾವು ನೋಡ್ತೀವಲ್ಲ ಯೂಶಲಿ ನನ್ನ ಫೇವ್ರೆಟ್ ಹೀರೋಯಿನು ಈ ಥರದ ಸಿನಿಮಾಗಳನ್ನ ಮಾಡಬೇಕು, ನನ್ನ ಫೇವ್ರೆಟ್ ಹೀರೋ ಈ ಥರ ಸಿನಿಮಾಗಳನ್ನ ಮಾಡಬೇಕು. ಮೋಸ್ಟ್ಲಿ ಇದು ನಿಮಗೆ ಈ ಥರದ್ದು ಫಸ್ಟ್ ಅನ್ಸುತ್ತಲ್ಲ ಈ ಥರದೊಂದು ಸಿನಿಮಾ? ಹೌದು, ನಾನು ಈ ಥರ ಅಂದರೆ ಜಾಸ್ತಿ ಹೆಚ್ಚು ಹುಡುಗರ ಜೊತೆ ಆ್ಯಕ್ಟಿಂಗ್ ಮಾಡಿದ್ದಿಲ್ಲ. ಸೊ ಜಾಸ್ತಿ ಏನಾದರೂ ಒಂದು ಹೀರೋ, ಯೂಶ್ವಲಿ 2 ಹೀರೋಯಿನ್ 1 ಹೀರೋ ಇರ್ತಾರೆ. ಬಟ್ ಈ ಥರ ನಾನು ಒಬ್ಬಳೇ ಇದ್ದಾಗ 4 ಜನ ಇದ್ದಿದ್ದು ನನಗೆ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು. ಆ್ಯಂಡ್ ಆಮೇಲೆ ನಾವು ಯಾವಾಗಲೂ ಇಂಡಸ್ಟ್ರಿಲಿ ಬಂದು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಅನ್ಸೋದು ಹೆಂಗೆ ಅಂದರೆ, ಅಯ್ಯೋ ಎಲ್ಲೋ ಸ್ಕ್ರೀನ್ ಸ್ಪೇಸ್ ಕಡಿಮೆ ಸಿಗುತ್ತೆ ನಮಗೆ, ನಾನು ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ಕೋಪ್ ಸಿಗಲಿಲ್ಲ, ಅಯ್ಯೋ ಒಂದು ಸಾಂಗಲ್ಲೇ ಮುಗ್ದೋಯ್ತಲ್ಲ ಅಂತ ಅನ್ಸೋದು. ಬಟ್ ಇಲ್ಲಿ ಪ್ರತಿಯೊಂದು ಫ್ರೇಮಲ್ಲೂ ನಾನು ಇದ್ದೀನಿ ಅಂತ ಅಂದ್ಕೊಳ್ಳೋಕೆ ಖುಷಿ. ಅಂದರೆ ಫಸ್ಟ್ ಟೈಮ್ ನಾವು ಅನೌನ್ಸ್ ಮಾಡಿದಾಗಲೂ ನಂಗೆ ತುಂಬ ಬೇಜಾರಾಯಿತು ಮುಂದೆ ಹೋಯಿತು ಅಂತ ಗೊತ್ತಾದಾಗ. ಸೊ ಅಂದರೆ ಇವಾಗ ಬೇರೆ ಸಿನಿಮಾ ಮಾಡಬೇಕು ಅಂತಂದರೆ ಎಲ್ಲ ಒಂದು ನಾನು ಮಾಡಿರೋ ಎಲ್ಲ ಸಿನಿಮಾಗಳನ್ನೂ ನಾನು ಈ ಥರ ಒಂದು ಆ್ಯಕ್ಟಿಂಗ್ ಮಾಡಿದ್ದೀನಿ, ಈ ಥರ ಒಂದು ಸಿನಿಮಾ ಮಾಡಿದ್ದೀನಿ ಅಂತಿತ್ತು. ಬಟ್ ನನಗೆ ಅಬ್ಬಬ್ಬ ಅಂತಂದರೆ ಎಲ್ಲ ಥರ ಎಮೋಷನ್ಸು ನಾನು ಈ ಸಿನಿಮಾಲಿ ತೋರಿಸಿದ್ದೀನಿ. ಸೊ ನನಗೆ ಇದೊಂದು ಸಿನಿಮಾ ತೋರಿಸಿದ್ರೆ ಸಾಕು ನಾನು ಚೆನ್ನಾಗಿ ಮಾಡಿದ್ದೀನಿ ಅನ್ನೋದಕ್ಕೆ. ಸೊ ಆ ಕಾನ್ಫಿಡೆನ್ಸ್ ನನಗೆ ಮುಂಚೆಯಿಂದನೂ ಇತ್ತು. ಐ ಥಿಂಕ್ ಆ ಅಬ್ಬಬ್ಬ ಅದನ್ನು ಪ್ರಾಮಿಸ್ ಮಾಡಿದೆ. ಆ್ಯಂಡ್ ಆ ಸ್ಪೇಸು ಆ್ಯಂಡ್ ನಾನು ಏನು ಮಾಡಬೇಕು ಅನ್ನೋ ಫ್ರೀಡಮ್ ನನಗೆ ಕೊಟ್ಟಿತ್ತು. ತುಂಬ ರೆಸ್ಟ್ರಿಕ್ಟೆಡ್ ಆ್ಯಕ್ಟಿಂಗ್ ಮಾಡಿಲ್ಲ. ಸೊ ನನಗೆ ಚೈತನ್ಯ ಅವರು ತುಂಬ ವೆಲ್ಕಮಿಂಗ್ ಆಗಿದ್ದರು. ನಾನು ಅಂದೆ ಇಲ್ಲ ನಾನು ಈ ಥರ ಟ್ರೈ ಮಾಡಲ್ಲ ಅಂತ. ಸರ್ ಇಲ್ಲ ಆರಾಮಾಗಿ ಮಾಡು, ನಿನ್ಗೆ ಏನು ಅನಿಸುತ್ತೋ ಮಾಡು ಅಂತ. ಆ ಸ್ಪೇಸ್ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದನೂ ಸಿಕ್ತು. ಆ್ಯಂಡ್ ಆಲ್ಸೋ ಆ್ಯಕ್ಟರ್ಸ್ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಆ್ಯಕ್ಟರ್ಸೂ ನಮಗೆ ಆ ಸ್ಪೇಸ್ ಕೊಡಬೇಕು. ನಾನೇನಾದರೂ ಈ ಥರ ಟ್ರೈ ಮಾಡ್ತೀನಿ ಅಂತಂದರೆ
ಐ ಥಿಂಕ್ ಲಿಖಿತ್ ಹ್ಯಾಸ್ ಬಿನ್ ವಂಡರ್ಫುಲ್ ಇನ್ ದ್ಯಾಟ್. ನಾನು ಏನು ಮಾಡಿದ್ರು ನನಗೆ ಅಷ್ಟೇ ಈಕ್ವಲ್ ಸ್ಪೇಸ್ ಕೊಟ್ಟಿದ್ದಾನೆ. ಆ್ಯಂಡ್ ಆಲ್ಸೋ ನಾನು ಡೈಲಾಗ್ ಹೇಳಬೇಕಾದ್ರೆ ಮಧ್ಯ ಕಟ್ ಮಾಡೋದು ಅದು ಮಾಡೋದು ಯಾವತ್ತೂ ಮಾಡಿಲ್ಲ. ನನಗೆ ಎಲ್ಲ ಆ್ಯಕ್ಟರ್ಸೂ ನನಗೆ ಅಷ್ಟೇ ಸ್ಪೇಸ್ ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಸ್ ಅ ಹೀರೋಯಿನ್ ನಾನು ತುಂಬ ತೃಪ್ತಿಯಿಂದ ನಾನು ಈ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ಖುಷಿ ಆಗುತ್ತೆ. ಈ ಸ್ಪೇಸ್ ಅನ್ನೋದು ಭಾಳ ಮ್ಯಾಟ್ರ್ ಆಗುತ್ತಲ್ಲ, ಆ್ಯಕ್ಟಿಂಗ್ ಸ್ಪೇಸ್. ನಂಗೆ ಆ ಸ್ಪೇಸ್ ಸಿಕ್ಕಿರಲಿಲ್ಲ. ತುಂಬ ಕ್ಯಾಪ್ಚರಿಂಗ್ ಪಾಯಿಂಟ್ ಅದು ಎಕ್ಸಾಕ್ಟ್ಲಿ ಅಲ್ಲ, ಆಡಿಯನ್ಸ್ ಜೊತೆಗೆ ಕನೆಕ್ಟಿವಿಟಿ ನಿಮಗೆ ಬೇಗ ಫೀಲ್ ಆಯ್ತಾಗುತ್ತೆ ಆ ಪಾಯಿಂಟ್ ಅಲ್ಲ? ಹೌದು, ಯಾಕಂದರೆ ನಾನು 2009 ಎಂಟ್ರಿ ಕೊಟ್ಟಿದ್ದು ಕನ್ನಡ ಸಿನಿಮಾಗೆ. ಅದರಲ್ಲಿ ಪೆರೋಲ್ ಅಂತ 5 ಜನ ಹೀರೋ ಇದ್ವಿ. ಸೊ ಆವಾಗ ನನಗೆ ಅನಿಸಿತ್ತು ಓಕೆ ನನಗೆ ಸ್ಪೇಸ್ ಕಮ್ಮಿ ಆಯಿತು ಅಂತ. ಬಟ್ ನೆಕ್ಸ್ಟ್ ಅದಾದಮೇಲೆ ತುಳು ಸಿನಿಮಾ ಮಾಡಿದೆ, ಅದ್ರಲ್ಲಿ ಒಬ್ಬನೇ ಹೀರೋ. ಆದ್ರೂ ಅದ್ರಲ್ಲಿ ಕಾಮಿಡಿಯನ್ಸ್ಗೆ ಜಾಸ್ತಿ ಸ್ಪೇಸ್ ಇತ್ತು. ಬಟ್ ಸಿನಿಮಾ ವರ್ಕ್ ಆಯಿತು. ಎಂಡ್ ಆಫ್ ದ ಡೇ ಸಿನಿಮಾ ವರ್ಕ್ ಆಗೋದು ಮ್ಯಾಟರ್ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಅದು ಸಿನಿಮಾ ವರ್ಕ್ ಆದಮೇಲೆ ನನಗೆ ಮೈ ಕರಿಯರ್ ಟು ಗುಡ್ ಗ್ರೋತ್. ಇನ್ನೊಂದು ಸಿನಿಮಾ ಮಾಡಿದೆ, ಆಮೇಲೆ ಕನ್ನಡ ಇಲ್ಲಿ ಸ್ಟಾರ್ಟ್ ಮಾಡಿದೆ ಸಿನಿಮಾಗಳನ್ನ ಮಾಡೋದಕ್ಕೋಸ್ಕರ. ಬಟ್ ಅಫ್ಕೋರ್ಸ್ ಎಲ್ಲ ಆ್ಯಕ್ಟರ್ಸ್ಗೂ ಆ ಸ್ವಾರ್ಥ ಇರುತ್ತೆ ಅಲ್ವಾ, ನಾನು ಜಾಸ್ತಿ ಕಾಣಿಸ್ಕೋಬೇಕು ಅಂತ. ಬಟ್ ಇನ್ ರಿಯಾಲಿಟಿ ನಾವು ಜಾಸ್ತಿನೂ ಕಾಣಿಸ್ಬಾರ್ದು. ಅತಿ ಆದರೆ ಅಮೃತ ಆಗತ್ತೆ ಅಂತಾರಲ್ಲ, ಅತಿ ಯಾ. ಸೊ ಆ ಥರ ಅತಿ ಆದರೆ ಏನು ಅಮೃತನೂ ವಿಷ ಆಗುತ್ತೆ, ಅತಿ ಆದರೆ ಅಮೃತನೂ ವಿಷ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಇವಾಗ ನನಗೆ ಆ ಥಾಟ್ ಎಲ್ಲ ಇಲ್ಲ, ನಾನು ಆವಾಗಲೇ ಬಿಟ್ಬಿಟ್ಟಿದ್ದೀವಿ. ಇಲ್ಲ ಅಂದರೆ ನಾವು ಕೀಪ್ ಆನ್ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅಂದರೆ ಅಮೃತ ಫಸ್ಟ್ ಸಿನಿಮಾ ಮಾಡಿದಾಗಲೂ ನೋಡಿದ್ದೀವಿ, ನೀವು ಫಸ್ಟ್ ಸಿನಿಮಾ ಮಾಡಿದಾಗ ನಾವು ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಬಟ್ ಅಂದರೆ ಆ ಗ್ರಾಫ್ ನೋಡಿದಾಗ ಆ ಒಂದು ವೇರಿಯೇಷನ್ ಗೊತ್ತಾಗುತ್ತೆ. ಮೇಲಾಗಿ ಸೆಲೆಕ್ಟ್ ಮಾಡೋಂತಹ ಕಥೆಗಳು ಚೇಂಜ್ ಆಗ್ತವೆ. ಮೇಲಾಗಿ ಈ ಥರದ ಕಥೆಗಳೇ ಮಾಡೋದಕ್ಕೆ 2 ಥರದ್ದು ಒಂದು ಫೀಲ್ ಇರಬೇಕು. ಒಂದು, ಗುರು ನಾನು ಬೇರೆ ಥರ ಕಾಣಿಸ್ಕೋಬೇಕು ಅನ್ನೋದು ಒಂದು. ಎರಡನೇದು, ಏನಾಗುತ್ತೆ ಆಗಲಿ ಟ್ರೈ ಮಾಡೋಣ ಅನ್ನೋದು. ಈ ಥರದ್ದೊಂದು ಹುಂಬುಧೈರ್ಯ ಇರುತ್ತಲ್ಲ ಯೂಶಲಿ ಆರ್ಟಿಸ್ಟ್ಗಳು ಇರುತ್ತಲ್ಲ. 100%. ಯಾ ಖಂಡಿತ. ಅದೇ ನಿಮ್ಗೆ ಹೇಳ್ದಂಗೆ ಎಲ್ಲ ಎಮೋಷನ್ಸೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಇದ್ರಲ್ಲಿ ಚಾನ್ಸ್ ಸಿಕ್ತು. ಸೊ ನಾನು ಈ ಥರ ಸ್ಕ್ರಿಪ್ಟ್ನೇ ಹುಡುಕ್ತಾ ಇದ್ದೆ. ಅಂದರೆ ವೇರ್ ಐ ಕ್ಯಾನ್ ಗಿವ್ ಮೈ ಬೆಸ್ಟ್ 100% ಕೊಡಬೇಕು ಅಂತ. ಯೂಶಲಿ ಅಂದರೆ ತುಂಬ ಲಿಮಿಟ್ ಆಗಿರೋದು, ಅಂದರೆ ಇಷ್ಟೇ ಮಾಡಬೇಕು ಅಂತಿರೋದು. ಆ್ಯಂಡ್ ಕಾಮಿಡಿಲಿ ನಿಮಗೆ ಎಕ್ಸಾಜುರೇಷನ್ ಜಾಸ್ತಿ. ಸೊ ಏನೇ ಹೇಳಿದ್ರು ಇಮೋಷನ್ಸ್ ಜಾಸ್ತಿ ತೋರಿಸ್ತೀವಿ. ಕೋಪ ಅಂತಂದ್ರು ಅತಿ ಕೋಪ ತೋರಿಸ್ತಾ ಇದ್ವಿ. ಸೊ ಎಲ್ಲದರಲ್ಲೂ ಅದು ಮಾಡೋ ಅವಕಾಶ ಸಿಗಲ್ಲ. ಸಟಲಾಗಿ ಮಾಡಿ ಇಷ್ಟೇ ಸಾಕು, ಸಿನಿಮಾಗೆ ಇಷ್ಟೇ ಸಾಕು ಅಂತ ಹೇಳೋರಲ್ವಾ. ಸೊ ಇದರಲ್ಲಿ ಆ ಸ್ಪೇಸ್ ಜಾಸ್ತಿ ಇತ್ತು. ಒಂಥರ ಈ ಥಿಯೇಟರ್ಸಲ್ಲಿ ಯೂಶಲಿ ಲೌಡಾಗೆ ಆರಾಮಾಗಿ ಕಿರ್ಚ್ಕೊಂಡು ಎಷ್ಟು ಬೇಕು ಅಷ್ಟು ಆ್ಯಕ್ಟಿಂಗ್ ಮಾಡ್ಕೊಂಡಿರ್ಬೋದಲ್ಲ, ಆ ಎಕ್ಸ್ಪೀರಿಯನ್ಸ್ ನನಗೆ ಇದರಲ್ಲಿ ಸಿಕ್ತು. ಸೊ ಆ ಥರ ಅದು ನಾನು ತುಂಬ ಎಂಜಾಯ್ ಮಾಡಿದೆ ಆ ಸ್ಪೇಸ್ನ. ಥಿಯೇಟರ್ ಅದೇ ಸಿಗೋದು. ಥಿಯೇಟ್ರಲ್ಲಿ ನಿಮಗೆ ನೇರವಾಗಿ ಲೈವ್ ಅಲ್ವ, ಅದು ರೀಲ್ ಅಲ್ವಲ್ಲ. ನಿಮಗೆ ಆಡಿಯನ್ಸಿಂದ ನೇರವಾಗಿ ಚಪ್ಪಾಳೆನ ನೋಡ್ತೀವಿ, ಅವ್ರ ರಿಯಾಕ್ಷನ್ಸ್ ನೋಡ್ತೀವಿ. ಹಂಗೆ ನಮ್ಮ ಆ್ಯಕ್ಟಿಂಗ್ ಇಷ್ಟ ಆಗದೆ ಎದ್ದು ಹೋದನ್ನು ನೋಡ್ತೀವಿ. ಬಟ್ ಈ ಸೀರಿಯಲ್ಲು ಸಿನಿಮಾಗಳಲ್ಲಿ ಆ ಥರ ಆಗೋದಿಲ್ಲ. ಇಲ್ಲಿ ನನಗೆ ಲಿಖಿತ್ಗೆ ಅನ್ನಿಸ್ತಿರೋದು, ಗುರು ಅಪ್ಪು ಸರ್ ಈ ಟೈಮಲ್ಲಿ ಇರಬೇಕಾಗಿತ್ತು. ನನಗೆ ಗೊತ್ತಿಲ್ಲ ಇದು ನಾನು ಯಾಕೆ ಕೇಳಿದೆ ಅಂದರೆ, ಸಂಕಷ್ಟಗಳ ಗಣಪತಿ ಟೈಮಲ್ಲಿ ನಾನು ನೋಡಿದ್ದೀನಿ, ನಿಮ್ಮ ಜೊತೆಗಿದ್ದ ಆ ಟೈಮ್ ನೋಡಿದ್ದೀನಿ, ನಿಮಗೆಲ್ಲ ಟಚ್ ಮಾಡಿ ಚೆನ್ನಾಗಿ ಮಾಡಿದೆ ಕಣೋ ಅಂತಂದಿದ್ದೆಲ್ಲ ನೋಡಿದ್ದೀನಿ. ಅಂದರೆ ಆ ಆ್ಯಬ್ಸೆನ್ಸು ನನಗೆ ಫೀಲ್ ಆಯಿತು ಲಿಖಿತ್ ಅಂದಾಗ. ಆ್ಯಕ್ಚುಲಿ ನಾನು 3 ಸಿನಿಮಾನು ಇವಾಗ ಇಲ್ಲಿವರೆಗೂ ಆಗಿರೋದ್ರಲ್ಲಿ ಕನ್ನಡದಲ್ಲಿ, ಸಂಕಷ್ಟಕರ ಗಣಪತಿ ನನಗೆ ಅಪ್ಪು ಸರ್ ಟ್ರೇಲರ್ ಲಾಂಚಿಂದ ಹಿಡಿದು ಪ್ರಮೋಷನ್ವರೆಗೂ ಹೆಲ್ಪ್ ಮಾಡಿದ್ರು. ಅವ್ರ ಸಂಸ್ಥೆನೇ ನಮ್ಮದು ಆಡಿಯೋ ಲೇಬಲ್ ಪರ್ಚೇಸ್ ಮಾಡಿದ್ರು. ಅದಾದಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ಸಿನಿಮಾ ನಾನು ಔಟ್ ಪ್ರೊಡಕ್ಷನಲ್ಲೇ ಕೊಲಾಬ್ರೇಟ್ ಆಗಿ ಮಾಡಿದ್ದು. ಆ ಎಕ್ಸ್ಪೀರಿಯನ್ಸೇ ಬೇರೆ ಇತ್ತು. ಈ ಸಿನಿಮಾ ಶೂಟಿಂಗ್ ಹೋಗೋಕ್ಕಿಂತ 1 ವಾರ ಹಿಂದೆ ಮೀಟ್ ಮಾಡಿದ್ದೆ. ಸೊ ಅಪ್ಪು ಸರ್ ತೀರ್ಕೊಂಡಿದ್ದು 29th. ಅದಕ್ಕಿಂತ ಜಸ್ಟ್ 1 ವೀಕ್ ಬ್ಯಾಕ್ ನಾನು ಅಪ್ಪು ಸರ್ನ ಮೀಟ್ ಮಾಡಿ ಅವ್ರಿಗೊಂದು ಚಿಕ್ಕ ಗಿಫ್ಟ್ ಕೊಟ್ಟು ಹೇಳಿದೆ, ಥ್ಯಾಂಕ್ ಯು ಅಪ್ಪು ಸರ್, ಫ್ಯಾಮಿಲಿ ಪ್ಯಾಕ್ ಸಿಕ್ಕಿದ್ಮೇಲೆ ನನಗೆ 2 ಸಿನಿಮಾ ಬಂದಿತ್ತು. ಸೊ ಸರ್ ನಿಮ್ಮ ಜೊತೆ ಇನ್ನೂ ರಿಲೀಸ್ ಆಗ್ದೇನೆ ಸಿನಿಮಾ ನಿಮ್ಮ ಪ್ರೊಡಕ್ಷನ್ ನೀವು ಅವಕಾಶ ಕೊಟ್ರಿ, ಥ್ಯಾಂಕ್ ಯು ಸರ್ ಅಂದೆ. ಆಮೇಲೆ ಈ ಸಿನಿಮಾ ಬಗ್ಗೆ ಹೇಳಿದೆ, ತಿರ್ಗಾ ನಾನು ಅಮೃತನೇ ಮಾಡ್ತಾಯಿದ್ದೀವಿ ಅಂತ ಹೇಳಿದೆ. ಆ್ಯಂಡ್ ಚೈತನ್ಯ ಸರ್ ಅವ್ರಿಗೆ ಗೊತ್ತಿದ್ರು. ಆ್ಯಂಡ್ ಅವತ್ತು ಅದೇ 1 ವಾರ ಆದಮೇಲೆ ಇದಾಯಿತು. ಇನ್ಫ್ಯಾಕ್ಟ್ ನಾವು ಈ ಸಿನಿಮಾಗೆ ಶೂಟ್ ಮಾಡ್ತಾಯಿದ್ವಿ. ಗುರುಅಣ್ಣ ನನಗೆ ಫೋನ್ ಮಾಡಿದರು ಪಾರ್ಟಿಗೆ ಬನ್ನಿ ಅಂತ. ಅದೊಂದು ತುಂಬ ರಿಗ್ರೆಟ್ ಇದೆ ಅವತ್ತು. ಯಾಕಂದರೆ ನಾವು ಬೆಳಿಗ್ಗೆ 6 o'clock ಸ್ಪಾಟಲ್ಲಿ ಇರ್ತಾಯಿದ್ವಿ. ತುಮಕೂರಲ್ಲಿ ಶೂಟ್ ಮಾಡ್ತಾಯಿದ್ದು. ಸೊ ತುಮಕೂರಲ್ಲೇ ಸ್ಟೇ ಮಾಡ್ತಾಯಿದ್ವಿ. ಗುರುಅಣ್ಣ ಯೂಶ್ವಲಿ ಫೋರ್ಸ್ ಮಾಡಲ್ಲ. ಅವ್ರು ಒಂದ್ಸಲಿ ಫೋನ್ ಮಾಡ್ತಾರೆ, ಏನಾದ್ರು ಮನೇಲಿ ಇವೆಂಟ್ ಇದ್ದರೆ ಬನ್ನಿ ಅಂತ ಹೇಳ್ತಾರೆ. ಆವತ್ತು 3 ಸಲ, ಅದು ಹಿಂದಿನ ಸಲ 3 ಸಲ ನನಗೆ ಮಾಡಿದ್ದಾರೆ, ನನಗೆ ಹೇಳಿದ್ದಾರೆ, ರಿಮೈಂಡ್ ಮಾಡಿದ್ದಾರೆ, ನಾಳೆ ಪಾರ್ಟಿ ಇದೆ ಟ್ರೈ ಮಾಡು. ಚೈತನ್ಯ ಸರ್ಗೂ ಒಂದು 2-3 ಸಲ ಫೋನ್ ಮಾಡಿ ಹೇಳಿದ್ದಾರೆ, ಪಾರ್ಟಿ ಇದೆ ಬನ್ನಿ, ಆಮೇಲೆ ಅಪ್ಪು ಸರ್ ಬರ್ತಾರೆ, ಅವರೆಲ್ಲ ಜೊತೆಗಿರ್ಬೋದು ಅಂತ. ಸೊ ಐ ಡೋಂಟ್ ನೋ, ಇಟ್ಸ್ ವೆರಿ ವಿಯರ್ಡ್ ಆ್ಯಂಡ್ ಡಿಫ್ರೆಂಟ್. ಆ್ಯಂಡ್ ಅವತ್ತು ಘಟನೆ ನಡೆದಾಗಲೂ ವಿ ವರ್ ಶೂಟಿಂಗ್ ಫಾರ್ ದಿಸ್, ನಂಬಕ್ಕೆ ಆಗಲಿಲ್ಲ. ಆ್ಯಂಡ್ ಶೂಟಿಂಗ್ ನಿಲ್ಲಿಸ್ಬಿಟ್ಟು ನಾನು, ಇವರು ಮತ್ತು ಅಜಯ್ ಅವರು ಅಲ್ಲಿಂದ ತುಮಕೂರಿಂದ ಹೊರಟ್ವಿ. ದಟ್ ಡೇ ಇಸ್ ಸಮಥಿಂಗ್ ವಿಚ್ ವಿ ಡೋಂಟ್ ವಾಂಟ್ ಟು.
ಯೂಶಲಿ ಅಮೃತ ಈ ಥರದ ಅಂದರೆ ತುಂಬ ಲಕ್ಕಿ ಅಂದ್ರೆ ಅಪ್ಪು ಸರ್ ಅವರ ಫೀಲಿಂಗ್ ಅವರ ಬ್ಲೆಸ್ಸಿಂಗ್ ಸಿಗೋದು ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋದು ಇದು ಎಮೋಷನಲ್ ಹೇಗೆ ಕನೆಕ್ಟ್ ಮಾಡ್ಕೋತೀರಿ ನೀವು ಈ ಥರದ್ದೆಲ್ಲ ವಿಷಯಗಳನ್ನು? ಇಲ್ಲ, ನನಗೆ ಐ ಆಮ್ ವೆರಿ ಡೀಪ್ಲಿ ಕನೆಕ್ಟೆಡ್ ಟು ಹಿಸ್ ಇಮೋಷನ್. ನಾನು ಇವತ್ತಿನವರೆಗೂ ಅವ್ರ ಮುಖ ನೋಡೇ ಎದ್ದೇಳೋದು. ನಾನು ಲಾಸ್ಟ್ ಮಲ್ಗೋಕ್ಕೂ ಮುಂಚೆ ಅವ್ರ ಮುಖ ನೋಡೇ ಮಲಗೋದು. ನಾನು ಅವತ್ತಿಂದ ಇವತ್ತಿನವರೆಗೂ ನನ್ನ ಫೋನ್ ವಾಲ್ಪೇಪರ್ ಕೂಡ ಚೇಂಜ್ ಮಾಡಿಲ್ಲ. ಅವರು ನಂಗೆ ಅಷ್ಟಿಷ್ಟ ಅವ್ರು ಕಂಡ್ರೆ. ನಂಗೆ ಅದನ್ನು ಹೇಳೋಕ್ಕೆ ಇಷ್ಟ. ಅಂದರೆ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್. ಆ ಪ್ರೀತಿ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಫ್ಯಾನ್ ಅಂತ ಹೇಳ್ತಾರಲ್ಲ, ಐ ಥಿಂಕ್ ನಾನು ಅವ್ರ ಡಿವೋಟಿ. ಸೊ ಅದು ಅವ್ರು ನನಗೆ ಬಿಗ್ಗೆಸ್ಟ್ ಇಮೋಷನ್ ಆ್ಯಂಡ್ ನೋ ಬಡಿ ಕ್ಯಾನ್ ಎವರ್ ರಿಪ್ಲೇಸ್ ಹಿಮ್. ಆ್ಯಂಡ್ ಅವ್ರು ಯಾವಾಗಲೂ ನಮ್ಮ ಜೊತೆ ಇದ್ದಾರೆ. ನಾವು ಮಾಡಿರೋ ಕೆಲಸಗಳಲ್ಲಾಗಲಿ ಅಥವಾ ನಾನು ಕೆಲಸ ಮಾಡಬೇಕಾದ್ರೂ ಅಷ್ಟೇ, ತುಂಬ ಟಫ್ ಆಗ್ತಾಯಿದೆ ಆ್ಯಕ್ಟ್ ಮಾಡೋಕ್ಕೆ ಅಂತ ಅನಿಸಿದ್ರೆ ಒಂದು ಸತಿ ನೆನೆಸ್ಕೊಂಡು ಇದೊಂದು ಸತಿ ಹೆಲ್ಪ್ ಮಾಡಿ ಅಂತೆಲ್ಲ ಕೇಳಿಕೊಂಡು ಮಾಡ್ತೀನಿ. ಸೊ ಆ ಥರ ನನಗೆ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ನಿಮ್ಮ ಹಬ್ಬಬ್ಬ ಜೊತೆಗೆ ಅಪ್ಪು ಸರ್ ಇದ್ದಾರೆ ಹಾಗಾರೆ ಅಲ್ವಾ? ಆ ಪಾಯಿಂಟಲ್ಲೇ ಅವ್ರು ಕನೆಕ್ಟ್ ಆಗಿದ್ದಾರೆ ಅಂತಂದರೆ ಎಲ್ಲ ಥರದ ಎನರ್ಜಿ ನಿಮ್ಗೆ ಆಗಬೇಕು. ನನ್ನ ಮುಂದಿನ ಸಿನಿಮಾ ಫುಲ್ ಮೀಲ್ಸಲ್ಲೂ ಇದ್ದಾರೆ. ಓ ಸೂಪರ್. ಓಕೆ, ಈಗ ಕೆಲವು ದೊಡ್ಡ ದೊಡ್ಡ ಸ್ಟಾರ್ಗಳು ಹೇಳ್ತಾರೆ ನನಗೆ ತುಂಬ ಕಾಮಿಡಿ ಇರುವಂತಹ ಸಿನಿಮಾಗಳನ್ನು ನಾನು ಮಾಡಬೇಕು ಅಂತ. ಬಟ್ ಕಾಮಿಡಿನೂ ತುಂಬ ಡಿಫಿಕಲ್ಟ್ ಅಂತ ಕೂಡ ಅವರು ಆ ಪಾಯಿಂಟನ್ನು ತುಂಬ ನೀಟಾಗಿ ನೋಟ್ ಮಾಡ್ತಾರೆ. ದೊಡ್ಡ ದೊಡ್ಡ ಸ್ಟಾರ್ಗಳೇ ಈ ಥರ ಹೇಳುವಾಗ ಇದನ್ನು ನೀವು ಹೇಗೆ ಪೋರ್ಟ್ರೇ ಮಾಡ್ತೀರಿ? ಫಾರ್ ಎಕ್ಸಾಂಪಲ್ ಎಕ್ಸಾಕ್ಟ್ಲಿ ಇದು ಡಿಫಿಕಲ್ಟಾ ಅಂತ ಕಾಮಿಡಿ ಮಾಡೋವಂಥದ್ದು? ನನಗೆ ಡಿಫಿಕಲ್ಟ್ ಆ ಥರ ಏನೋ ಈಕ್ವೇಷನ್ಸ್ ಅನಿಸ್ಲಿಲ್ಲ. ಬಟ್ ನನಗೇನು ಅನ್ಸೋದಂದರೆ ಎಷ್ಟು ಕಾಂಪ್ಲಿಕೇಟೆಡ್ ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಅದರಲ್ಲಿ ಚೈತನ್ಯ ಸರ್ ಹ್ಯಾಸ್ ಒನ್ ಅನಿಸುತ್ತೆ. ನಾವು ಸಂಕಷ್ಟದಲ್ಲಿ ಇರ್ತೀವಿ, ಬಟ್ ಸಿಚುವೇಶನಲ್ಲಿ ಆಡಿಯನ್ಸಿಗೆ ಕಾಮಿಡಿ ಅನಿಸ್ತಾ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆಲ್ ಆನ್ ದ ಡೈರೆಕ್ಟರ್. ಅವ್ರು ಎಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ, ಡೈಲಾಗ್ಸು, ಆ ಕಟ್ಸು ಪ್ಲ್ಯಾನ್ ಮಾಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗೋದು. ಆ್ಯಸ್ ಅನ್ ಆ್ಯಕ್ಟರ್ ನಾವು ಒಂದು ಕಾಮಿಡಿ ಮಾಡೋದಿರಲಿ ಅಥವಾ ಇಮೋಷನ್ ಮಾಡೋದಾಗಲಿ ಆ್ಯಕ್ಷನ್ ಮಾಡೋದಾಗಲಿ, ಇಟ್ಸ್ ಸೇಮ್. ಆ್ಯಸ್ ಲಾಂಗ್ ಆಸ್ ನಮಗೆ ಆ ಈಕ್ವೇಷನ್ ಗೊತ್ತಿರಬೇಕು. ಇದಕ್ಕೆ ಇಷ್ಟು ಕೋಪ ಮಾಡ್ಕೋಬೇಕು, ಇದಕ್ಕೆ ಇಷ್ಟು ಅಳಬೇಕು, ಇದಕ್ಕೆ ಇಷ್ಟು ಸ್ಟ್ರೈಟ್ ಆಗಿರಬೇಕು ಅಂತ. ಬಟ್ ನನಗೆ ಇದ್ರಲ್ಲಿ ಚಾಲೆಂಜ್ ಏನಾಗಿದೆ ಅಂದರೆ ನಮ್ಮ ಕೋ ಆ್ಯಕ್ಟರ್ಸ್ ಅಮೃತ ಇರ್ಬೋದು, ತಾಂಡವ್, ಅಜಯ್, ಧನ್ರಾಜ್, ಇವರು ಪರ್ಫಾರ್ಮ್ ಮಾಡಬೇಕಾದ್ರೆ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗೋದು. ನನಗೆ ಪರ್ಫಾರ್ಮ್ ಮಾಡೋದು ಕಷ್ಟ ಆಗ್ತಾ ಇರಲಿಲ್ಲ. ಇವ್ರು ಕೊಡೋ ಕೌಂಟರ್ಗೆ ನನಗೆ ಕಂಟ್ರೋಲ್ ಮಾಡ್ಕೊಂಡು ನನಗೂ ಅಷ್ಟೇ, ಅಮೃತ ಅವ್ರಿಗೂ ಅಷ್ಟೇ. ಲೈಕ್ ನಾವು ಸೀನ್ ಆಗಿದ ತಕ್ಷಣ ಬಗ್ಗಂತ ಎಲ್ಲರೂ ನಗ್ಬಿಟ್ಟವರು, ಅಥವಾ ಏನಾದ್ರು ಒಂದು ಮಿಸ್ಟೇಕ್ ಆದಾಗ ನಾವು ನಗ್ಬೇಕಾ ಅಥವಾ ಸೈಲೆಂಟ್ ಆಗಿರ್ಬೇಕಾ ಅನ್ನೋ ಕನ್ಫ್ಯೂಷನಲ್ಲಿ ಸೈಲೆಂಟ್ ಆಗಿರ್ತಾ ಇದ್ವಿ. ಸೊ ಆ ಥರ ಹಲವಾರು ಫನಿ ಮೂಮೆಂಟ್ಸ್ ಆಗಿರೋದು ತಾಂಡವ್ ಮತ್ತು ಧನ್ರಾಜ್ ಅವ್ರ ಮಧ್ಯ. ಆ್ಯಂಡ್ ನೀವು ಹೇಳ್ದಂಗೆ ಎದುರಿಗಿನ ಒಬ್ಬ ವ್ಯಕ್ತಿ ಸಕ್ಕದ ಆ್ಯಕ್ಟ್ ಮಾಡಿದಾಗ ಗುರು ನಾನೊಂದು ಕೈ ನೋಡಬೇಕು ಆ ಥರದ್ದು ಕಾಂಪಿಟೇಷನ್. ಆ ಕಾಂಪಿಟೇಷನ್ 4 ಜನ ಹುಡುಗರ ಮಧ್ಯನೂ ಇತ್ತು ಆ್ಯಕ್ಚುಲಿ. ಅಂದರೆ ಇವಾಗ ಒಂದು ಡೈಲಾಗ್ ಕೊಟ್ಟರೆ ಒಬ್ಬ ಚೆನ್ನಾಗಿ ಮಾಡಿಬಿಟ್ರೆ ಇನ್ನೊಬ್ಬ ನೆಕ್ಸ್ಟ್ ಡೈಲಾಗ್ ನಂದು ಮಾಡ್ತೀವಿ ಅಂದರೆ ಜುಗಲ್ ಬಂದಿ ಥರ ಇತ್ತು. ನೋಡೋದಕ್ಕೆ ತುಂಬ ಮಜವಾಗಿತ್ತು. ಯಾಕಂದರೆ ನಾನು ಒಬ್ಬಳೇ ಹುಡುಗಿ ಇದ್ದಿದ್ದಲ್ಲ, 4 ಜನನೂ ನೋಡೋದಕ್ಕೆ ತುಂಬ ಮಜವಾಗಿತ್ತು ಅದು. ಅಂದರೆ ದಟ್ ಈಸ್ ಆಲ್ಸೋ ಅ ಹೆಲ್ದಿ ಕಾಂಪಿಟೇಷನ್ ಅಂತ ಹೇಳ್ಬೋದು. ನಮ್ಮ ಸಿನಿಮಾಗೆ ಅಟ್ ದ ಎಂಡ್ ಆಫ್ ದ ಡೇ ಪ್ಲಸ್ ಪಾಯಿಂಟ್ ಆಗೋದು. ಬಟ್ ಅಷ್ಟು ಜನ ಐ ಥಿಂಕ್ ಸಿನಿಮಾ ಮೊದಲನೇ ಪರ್ಫಾರ್ಮೆನ್ಸ್ಗೂ ಕೊನೆ ಪರ್ಫಾರ್ಮೆನ್ಸಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದರೆ ಎಲ್ರಿಗೂ ತುಂಬ ಈಸಿ ಆಗೋಯ್ತು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಮಿಂಗ್ಸ್ ವರ್ಕೌಟ್ ಆಗ್ತಾ ಇಲ್ವಾ ಹಂಗೆ ಹಿಂಗೆ ಅಂತೆಲ್ಲೋ ಅನಿಸ್ತು. 2ನೇ ದಿನದಿಂದ ಒಂದು ದಿನದಲ್ಲೇ ಪಿಕಪ್ ಮಾಡಿಬಿಟ್ರು. ಒಂದು ಡೇ ನಾವೇನು ಕಷ್ಟಪಟ್ವಿ, ಸೆಕೆಂಡ್ ಡೇಯಿಂದ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಟ್ರೈನ್ ಥರ ಓಡಿದ್ದಾರೆ ಎಲ್ಲ ಹುಡುಗರು. ಸೊ ನನಗೆ ಮಧ್ಯ ರಿಯಾಕ್ಷನ್ಸ್ ಕೊಡ್ಬೇಕಾದ್ರೆ 4 ಜನದಲ್ಲಿ ಯಾರ ಮುಖ ನೋಡಿ ನಾನು ರಿಯಾಕ್ಷನ್ಸ್ ಕೊಡಲಿ ಅಂತ. ಯಾಕಂದರೆ 4 ಜನ ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾಡ್ತಿದ್ರು ಅಂದರೆ ಯಾರ ಮುಖ ನೋಡಿ ಏನು ರಿಯಾಕ್ಷನ್ಸ್ ಕೊಡಲಿ ಅಂತ ಅನ್ಸುತ್ತೆ. ನಾನು ಎಷ್ಟೊಂದು ಸತಿ ಕ್ಯಾಮ್ರಾ ಇದೆ ಅನ್ನೋದನ್ನು ಮರ್ತೋಗಿ, ಸೊ ಕ್ಯಾಮ್ರಾ ನೀವು ಇಲ್ಲಿಟ್ಟಿದ್ದೀರಾ, ಸೊ ನಾನು ಇಲ್ಲಿ ನೋಡಿ ಮಾತಾಡಬೇಕಾ, ನೀವು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾಯಿದ್ದೀರಾ, ನಾನು ನನ್ನ ಮುಖನೂ ಮರ್ತ್ಬಿಟ್ಟು ಈ ಕಡೆ ನೋಡ್ಬಿಡ್ತಾ ಇದ್ದೆ. ಚೈತನ್ಯ ಯಾಕಮ್ಮ ನೀನು ಕಾಣಿಸ್ಕೊಳ್ಳೋದು ಇಷ್ಟ ಇಲ್ವಾ ಥಿಯೇಟರಲ್ಲಿ, ನಿನ್ನ ಕ್ಯಾಮ್ರಾ ಎಲ್ಲಿದೆ, ನೀನು ಎಲ್ಲಿ ನೋಡ್ತಾ ಇದೆಯಾ ಅಂತ. ಸೊ ಆ ಥರ ಫುಲ್ ಮುಳುಗೋಗ್ಬಿಟ್ಟಿದ್ರು ಆ್ಯಕ್ಟಿಂಗಲ್ಲಿ ಎಲ್ಲರೂ. ಬಟ್ ಲಿಖಿತ್ಗೆ ಆಡಿಯನ್ಸ್ ಪಲ್ಸ್ ಗೊತ್ತಿರುತ್ತೆ. ಅಂದರೆ ಆ್ಯಂಕರಿಂಗ್ ಆದಂಥ ಸಮಯದಿಂದನೂ ಅಂದರೆ ಕೆಲವು ಜನ ಫೋನಲ್ಲಿ ಮಾತಾಡ್ತಾ ಇದ್ರು ಅಥವಾ ಡೈರೆಕ್ಟಾಗಿ ಸಿಗ್ತಿರೋದಕ್ಕಿಂತಲೂ, ಬಟ್ ನಿಮ್ಗೆ ಆ ಸೆನ್ಸ್ ಇದೆಯಲ್ಲ, ಅಲ್ಲ ಪಲ್ಸ್ ಆಡಿಯನ್ಸ್ ಯಾವ ಪಾಯಿಂಟ್ ಆಫ್ ವ್ಯೂ ಆಗ್ತಾರೆ ಅನ್ನೋದು ಪಲ್ಸ್ ನಿಮ್ಗೆ ಗೊತ್ತಾಗುತ್ತಲ್ಲ ಯೂಶಲಿ? ಏನು ಹೇಳೋಕ್ಕಾಗಲ್ಲ ಸರ್, ನಾನು ಎಕ್ಸ್ಪೆರಿಮೆಂಟೇ ಮಾಡ್ತಾ ಇರೋದು. ನನಗೇನೂ ಗೊತ್ತಿಲ್ಲ. ನನಗೇನೋ ಆ ಗಟ್ ಫೀಲಿಂಗ್ ಅಂತಾರಲ್ಲ ಅಲ್ವಾ, ಸ್ಕ್ರಿಪ್ಟ್ ಕೇಳ್ಬೇಕಾರೆ ಓಕೆ ಇದು ವರ್ಕ್ ಆಗುತ್ತೆ ಅಥವಾ ಏನೋ ಒಂದು ಕತೆ ಹೇಳ್ಬೇಕಾರೆ ಈ ಲೈನ್ ವರ್ಕ್ ಆಗುತ್ತೆ ಅಂತ ನಾನು ಮಾಡ್ತೀನಿ ಅಷ್ಟೇ. ನನಗೆ ಆಡಿಯನ್ಸ್ಗೆ ಇಷ್ಟ ಆಗತ್ತೋ ಇಲ್ವೋ ಆ ಜಜ್ಮೆಂಟ್ ಇಲ್ಲ. ನನ್ನ ಗಟ್ ಫೀಲಿಂಗ್ ಏನನ್ನತ್ತೆ ಅದ್ರ ಪ್ರಕಾರ ಹೋಗೋದು ನಾನು. ಆ್ಯಂಡ್ ಐ ಡೋಂಟ್ ಥಿಂಕ್ ನನಗೆ ಅಷ್ಟು ಬುದ್ಧಿ ಇದೆ ಜನರದ್ದು ಪಲ್ಸ್ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಏನೋ ಒಂದು ಪ್ರಯತ್ನ ಪಡ್ತಾ ಇರ್ತೀನಿ ಅಷ್ಟೇ. ಬಟ್ ಈಗೆಲ್ಲ ಆಡಿಯನ್ಸ್ ಎಲ್ಲ ಥರ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ಅದು ತುಂಬ ಕಷ್ಟನೂ ಇವಾಗ ಯಾಕಂದರೆ ಸಿನಿಮಾ ಬಿಡಿ, ಮೊಬೈಲಲ್ಲಿ 15 ಸೆಕೆಂಡಲ್ಲಿ ಹಲವಾರು ಕಂಟೆಂಟ್ ನೋಡ್ತಾ ಇದ್ದಾರೆ.
15 ಸೆಕೆಂಡಲ್ಲಿ ಒಬ್ಬ ಅಳಿಸ್ತಾನೆ, ನಗಿಸ್ತಾನೆ, ಆ್ಯಕ್ಷನ್ ತೋರಿಸ್ತಾನೆ, ಎಲ್ಲ ಮಾಡ್ತಾನೆ. ಸೊ ಅದ್ರ ಜೊತೆ ನಾವು ಕಾಂಪೀಟ್ ಮಾಡಬೇಕಂದ್ರೆ ಭಾಳ ಕಷ್ಟ ಇದೆ. ಆ್ಯಂಡ್ ಈಗಿನ ಕೆಲವು ಸಿನಿಮಾಗಳು ನೋಡಿದಾಗ ಫಾರ್ ಎಕ್ಸಾಂಪಲ್ ಬ್ಯಾಚುಲರ್ ಪಾರ್ಟಿ ಆಯಿತು, ಕಾಟೇರ್ ಆಯಿತು, ಹಾಸ್ಟೆಲ್ ಹುಡುಗರು, ಡೇಡೆವಿಲ್ ಮುಸ್ತಫಾ, ಎಲ್ಲ ಸಿನಿಮಾಗಳು ಕೆಪಾಸಿಟಿನ ಮೀರಿ ಪ್ರಮೋಷನ್ ಮಾಡಿ ಕೆಪಾಸಿಟಿನ ಮೀರಿ ಆಡಿಯನ್ಸ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾವೆ. ಸಕ್ಸಸ್ ಆದಂಥವ್ರು ಹೊಸಬ್ರು ಇದ್ದಾರೆ, ಹಳಬ್ರು ಇದ್ದಾರೆ. ನೀವು ಹೇಳ್ದಂಗೆ ಪ್ರಯತ್ನಗಳೇ ಗೆದ್ದಿದ್ದಾವೆ. ಕೊನೆಗೂ ಯಾರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರಲ್ಲ ಅಂಥದ್ದು ಮಾತ್ರ ಗೆದ್ದಿರೋವಂಥದ್ದು. ಆಡಿಯನ್ಸು ಎಲ್ಲ ಥರ ಸಿನಿಮಾಗಳನ್ನು ನೋಡೋದ್ರ ಜೊತೆಗೆ ಒಳ್ಳೆ ಕಂಟೆಂಟನ್ನು ಗೆಲ್ಲಿಸ್ತಾರೆ ಅಂತ ಅದೊಂದು ಮಾತಿದೆ. ಈ ಒಂದು ಪರ್ಟಿಕ್ಯುಲರ್ ನೋಟಿಗೆ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನೀವು ಒಂದು 5 ವರ್ಷದಲ್ಲಿ ನೋಡಿರ್ತೀರ, ಕೆಲವೊಂದು ಒಳ್ಳೆ ಕಂಟೆಂಟು ಅದು ನಿಧಾನಕ್ಕೆ ಎತ್ಕೊಳುತ್ತೆ ಸಿನಿಮಾ. ಈ ಒಂದು ಪಾಯಿಂಟ್ ಆಫ್ ವ್ಯೂ ಏನು ರಿಯಾಕ್ಟ್ ಮಾಡ್ತೀರಿ ನಿಮ್ಮ ಸಿನಿಮಾ ಬಗ್ಗೆ? ಕೆಲವೊಂದ್ಸಲಿ ನಾನು ನೋಡಿರೋದು, ನಾನು ಕೇಳಿರೋದು ಹಳೆ ಲೈಕ್ ಒಂದು 30-40 ವರ್ಷ ಹಿಂದೆ ಹೇರಾಫೇರಿ ಎಲ್ಲ ಓಕೆ ಹಿಟ್ ಅಂತೆ. ಕೆಲವೊಂದು ಸಿನಿಮಾಗಳು ಥಿಯೇಟ್ರಲ್ಲಿ ಓಡೇ ಇರಲ್ಲ, ಅದು ರಿಲೀಸ್ ಆಗಿ ಒಂದು 3 ವರ್ಷ ಆದಮೇಲೆ ಥಿಯೇಟ್ರ್ ಬಂದಮೇಲೆ ಕಲ್ಟ್ ಸಿನಿಮಾ ಆಗುತ್ತೆ. ಎಸ್. ಸೊ ಒಂದು ಸಿನಿಮಾಗೆ ಟೈಮಿಂಗ್ ಮುಖ್ಯ ಆಗುತ್ತೆ. ಆ ಟೈಮಿಂಗ್ನ ಯಾರೂ ಡಿಸೈಡ್ ಮಾಡೋಕ್ಕಾಗಲ್ಲ. ಇಟ್ಸ್ ಗ್ಯಾಂಬಲ್ ಗೇಮ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಸಿನಿಮಾ ಮಾಡೋದು ಇವತ್ತಾದರೆ ರಿಲೀಸ್ ಆಗೋಷ್ಟರಲ್ಲಿ ನೀವು ಎಷ್ಟೇ ಫಾಸ್ಟಾಗಿ ಮಾಡಿದ್ರು ಒಂದು 9 ತಿಂಗಳು ಬೇಕು. 9ರಿಂದ ಒಂದು 12 ತಿಂಗಳಂತೂ ಬೇಕೇ ಬೇಕು. ಆ ಟೈಮಲ್ಲಿ ಜನದ ಮೆಂಟ್ಯಾಲಿಟಿ ಹೆಂಗಿದೆ, ಫ್ರೀಕ್ವೆನ್ಸಿ ಹೆಂಗಿದೆ, ಯಾವ ಟೈಮಲ್ಲಿ ನಾವು ಥಿಯೇಟ್ರಿಗೆ ಬರ್ತೀವಿ, ಯಾವ ಟೈಮಲ್ಲಿ ಅವರು ರಿಸೀವ್ ಮಾಡ್ಕೊಳ್ತಾರೆ, ಎಲ್ಲ ಇಸ್ ವೆರಿ ಸಬ್ಜೆಕ್ಟಿವ್. ಸೊ ಇಟ್ಸ್ ವೆರಿ ಎಕ್ಸ್ಪೆರಿಮೆಂಟಲ್, ಏನೂ ಅಶ್ಯೂರೆನ್ಸ್ ಇಲ್ಲ. ಮೇಲಾಗಿ ತುಂಬ ಅಮೃತಾಗೂ ಗಮನಕ್ಕೆ ಬಂದಿರ್ತವೆ. ತುಂಬ ಒಳ್ಳೆ ಸಿನಿಮಾ ಗುರು, ಇವತ್ತು ನೋಡೋಕ್ಕಾಗಲಿಲ್ಲ, ನಾಳೆ ನೋಡ್ಬೇಕು ಅನ್ಕೊಂಡಿರ್ತೀನಿ, ಸಿನಿಮಾ ಥಿಯೇಟ್ರಲ್ಲಿ ಇರಲ್ಲ. ಅಥವಾ 10 ವರ್ಷ ಆದಮೇಲೆ OTTಯಲ್ಲಿ ನೋಡ್ತೀವಿ, ಅವಾಗ ಕನೆಕ್ಟ್ ಆಗುತ್ತೆ ಅಲ್ವಾ? ಹೌದು. ಸೊ ಒಬ್ಬೊಬ್ರು ವ್ಯಕ್ತಿ ಅವ್ರ ಎಕ್ಸ್ಪೀರಿಯನ್ಸ್, ಅವ್ರ ಲೈಫ್ ಎಕ್ಸ್ಪೋಜರು, ಆ ಟೈಮಲ್ಲಿ ಅವ್ರ ಜೀವನದಲ್ಲಿ ಅವ್ರು ಎಲ್ಲಿದ್ದಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಂದ್ಸಲಿ ಇಮೋಷನಲ್ ಸಿನಿಮಾಗಳು ಇಷ್ಟನೇ ಆಗಿರಲ್ಲ ಒಂದು 5 ವರ್ಷ ಹಿಂದೆ ನೋಡಿದಾಗ, ಇವಾಗ ನೋಡಿದ್ರೆ ಅದ್ರ ಡೆಪ್ತ್ ಏನಂತ ಅರ್ಥ ಆಗುತ್ತೆ ಅಲ್ವಾ? ಐ ಥಿಂಕ್ ನಾವಿರೋ ಮೆಂಟಾಲಿಟಿ ಮೇಲೂ ಡಿಪೆಂಡ್ ಆಗುತ್ತೆ. ಹೌದು. ಎಸ್ಪೆಷಲಿ ನನಗೆ ಸಪ್ತಸಾಗರ ನೋಡಿದಾಗ ಮಿಕ್ಸ್ಡ್ ಒಪಿನಿಯನ್ಸ್ ಕೆಲವರು ಕೊಟ್ಟರು. ಸೊ ನನಗೆ ತುಂಬಾ ಕನೆಕ್ಟ್ ಆಯಿತು. ಐ ಥಿಂಕ್ ನಾವಿರೋ ಮೈಂಡ್ಸೆಟ್ಟಲ್ಲಿ ಸಿನಿಮಾ ನೋಡೋ ಥರ. ಆಮೇಲೆ ಐ ಥಿಂಕ್ ಆಡಿಯನ್ಸ್ ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಇವಾಗ. ಸೊ ಇವಾಗ ತುಂಬ ಹೆಸರು ಮಾಡಿರೋ ಸಿನಿಮಾ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಒಪಿನಿಯನ್ಸ್ ವಾಯ್ಸ್ ಔಟ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ದರೆ ಅದು ಯಾರಾದರೂ ಆಗಿರಲಿ, ಯಾವ ಭಾಷೆಯವರಾದರೂ ಆಗಿರಲಿ, ಯಾವ ಆ್ಯಕ್ಟರ್ ಆದರೂ ಆಗಿರಲಿ, ಅವ್ರು ಯಾವುದೇ ರೋಲ್ ಪ್ರೀವಿಯಸ್ಸಾಗಿ ಮಾಡಿದ್ರು ಮರೆತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಲೈಕ್ ರೀಸೆಂಟಾಗಿ ಹನುಮಾನ್ ಸಿನಿಮಾ ಬಂತು. ಸೊ ಆ ಹೀರೋ ಮುಂಚೆ ಮಾಡಿರಲಿಲ್ಲ, ಮೊದಲನೇ ಸಿನಿಮಾ, ಆದರೂ ಅದ್ಭುತವಾಗಿ ರೆಸ್ಪಾನ್ಸ್ ಬಂತು. ಅದು ಅದ್ಭುತವಾದ ರೆಸ್ಪಾನ್ಸ್ ಬಂತು. ಸೊ ಇದೇ ಥರ ಐ ಥಿಂಕ್ ಕಂಟೆಂಟ್ ಇವಾಗ ಆಡಿಯನ್ಸ್ ಸ್ಮಾರ್ಟ್ನೆಸ್ ಆಗಲಿ ಅಥವಾ ಕಂಟೆಂಟಿಗೆ ಸೆಲೆಬ್ರೇಟ್ ಮಾಡೋದು ಜಾಸ್ತಿ ಆಗಿದೆ. ಸೊ ದಟ್ ಈಸ್ ಅಗೇನ್ ಅ ವೆರಿ ಗುಡ್ ಥಿಂಗ್. ಅಂದರೆ ತುಂಬ ವೆಲ್ಕಮಿಂಗ್ ಆಗಿದ್ದಾರೆ ಜನ. ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ. ಸೊ ದಟ್ ಮತ್ತೆ ಇನ್ನೊಂದು ಸಿನಿಮಾ ನಾವು ಬೆಟರಾಗಿ ಮಾಡ್ಬೋದು. ಎಲ್ಲಿ ಎಡವಿದೀವಿ ಅನ್ನೋದನ್ನು ತುಂಬ. ಆ್ಯಂಡ್ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಇಂಟರಾಕ್ಷನ್ಸ್ ತುಂಬ ನೇರವಾಗಿರುತ್ತೆ. ಸೊ ಇವಾಗ ನಾವು ಮುಂಚೆನೂ ನಮಗೆ ಈ ಪ್ರೀ ರಿಲೀಸ್ ಇವೆಂಟ್ ಕಲ್ಚರ್ ಇರಲಿಲ್ಲ. ಸೊ ಪ್ರೀ ರಿಲೀಸ್ ಇವೆಂಟ್ ಕಲ್ಚರ್ ಅನ್ನೋದು ಬಂದಿದೆ. ಸೊ ನಾವು ರಿಲೀಸ್ಗೂ ಮುಂಚೆ ಎಷ್ಟೇ ದೊಡ್ಡ ಸ್ಟಾರ್ ಆಗಿದ್ರು, ಎಷ್ಟೇ ವರ್ಷದಿಂದ ಸಿನಿಮಾ ಮಾಡಿದ್ರು, ಇನ್ವಿಟೇಷನ್ ಕೊಡೋದಾಗಲಿ ಅಥವಾ ಯೂಟ್ಯೂಬ್ ಕಲ್ಚರ್ ಆಗಲಿ, ನಾವು ಅವ್ರು ಕನೆಕ್ಟ್, ಇದೆಲ್ಲ ತುಂಬ ಡೈರೆಕ್ಟ್ ಕನೆಕ್ಟ್ ಅನ್ಸುತ್ತೆ. ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಇಲ್ಲಿ ನಾನೇನಾದರೂ ತಪ್ಪು ಮಾತಾಡಿದರೆ ಕಮೆಂಟ್ಸಲ್ಲಿ ಹೇಳ್ತಾರೆ, ನೀವು ಆ ಲೈನ್ ಹೇಳಬಾರ್ದಿತ್ತು ಇದು. ಸೊ ನೆಕ್ಸ್ಟ್ಗೆ ನಾವು ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ನೋಡ್ಕೋತೀವಿ. ಬಿಕಾಸ್ ಐ ಥಿಂಕ್ ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್ ಕನೆಕ್ಟ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜನಕ್ಕೆ ಬಂದು ನೋಡೋದು ಅಂತ ನನಗನ್ಸಿದ್ದು. ಬಿಕಾಸ್ ತುಂಬ ಒಳ್ಳೊಳ್ಳೆ ಸಿನಿಮಾ ಮಾಡಿರೋರಿಗೆ ಕೆಲವೊಂದು ಸತಿ ಜನ ಗುರ್ತಿಸಲ್ಲ. ಬಟ್ ಈ ಥರ ಇಂಟರ್ವ್ಯೂಸಿಂದ ಒಂದು ಕನೆಕ್ಷನ್ ಬಿಲ್ಡ್ ಮಾಡ್ಕೋತಾರೆ. ಸೊ ಇವರು ಇಲ್ಲ ನಮ್ಮ ಮನ್ಸಿಗೆ ಹತ್ತಿರ ಆಗಿದ್ದಾರೆ, ಇವ್ರು ನಮ್ಮ ಥರ ಮಾತಾಡ್ತಾರೆ, ಇವ್ರು ನಮ್ಮಲ್ಲಿ ಒಬ್ಬರು, ಇವ್ರ ಸಿನಿಮಾ ಹೇಗಿದೆ ನೋಡೋಣ ಅಂತ. ಆಮೇಲೆ ವರ್ಡ್ ಆಫ್ ಮೌತ್ ಅದೆಲ್ಲ ತುಂಬ ಚೆನ್ನಾಗಿ ಕನೆಕ್ಟಿವಿಟಿ ಇದೆ. ಆ್ಯಂಡ್ ಆಲ್ಸೋ ಲಿಖಿತ್ ಅವ್ರು ಹೇಳ್ದಂಗೆ ಸಕ್ಕದಾಗಿರುತ್ತೆ ಸಿನಿಮಾ. ನೋಡೇ ಇರಲ್ಲ, ಮಿಸ್ ಆಗಿಬಿಟ್ಟಿರುತ್ತೆ. ಹೆಂಗೆ ಅಂತ ಗೊತ್ತಾಗಲ್ಲ, ಮಿಸ್ ಆಗಿಬಿಟ್ಟಿರುತ್ತೆ. ಮೇ ಬಿ ಬ್ಯುಸಿ ಸ್ಕೆಡ್ಯೂಲಲ್ಲೆಲ್ಲಾದರೂ, ಅಥವಾ ಅದು OTTಲಿ ಬಂದಾಗ ಅಯ್ಯೋ ಇದನ್ನು ಥಿಯೇಟ್ರಲ್ಲಿ ಯಾಕೆ ನೋಡಲಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ಆ್ಯಕ್ಚುಲಿ ನಾನು ನಿಮ್ಮಿಬ್ಬರು ಹೊಗಳೋದಲ್ಲ, ನನ್ನ ಇಬ್ಬರು ವಿಷಯಕ್ಕೆ ನನಗೊಂದಾಗಿದೆ. ಸಂಕಷ್ಟಕರ ಗಣಪತಿ ತುಂಬ ಜನ ನನಗಂತಾರೆ, ಸರ್ ಈ ಸಿನಿಮಾ ನಾನು ಥಿಯೇಟ್ರಲ್ಲಿ ನೋಡಲಿಲ್ಲ ಅಂತಾರೆ. ಇವನ್ನು ಅಮೃತದ ಪಾಪ್ಕಾರ್ನ್ ಮಂಬಿಕ್ಟೈಡ್ ಅಂತಾರೆ. ಸಿನಿಮಾದ ಜಾನರ್ ವಿಷಯ ಅಲ್ಲ ಗುರು, ಈ ಸಿನಿಮಾನ ನಾನು ಥಿಯೇಟ್ರ್ ನೋಡಬೇಕಾಗಿತ್ತು, ನೋಡಲಿಲ್ಲ ಅಂತಾರೆ. ಈ ಥರದ ಫೀಲಿಂಗ್ಗಳು ಯೂಶಲಿ ಮೀಡಿಯಾದ್ರೆ ನಮ್ಗೆ ಬೇಗ ಗೊತ್ತಾಗ್ಬಿಡುತ್ತೆ. ಒಂದಷ್ಟು ಮಾತಾಡ್ತಾ ಇರ್ತೀರಾ, ಜನನ ಮೀಟ್ ಮಾಡ್ತಾ ಇರ್ತೀರಾ, ಬಟ್ ಥಿಯೇಟರ್ ಎಕ್ಸ್ಪೀರಿಯನ್ಸೇ ಬೇರೆ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇವಾಗ ನಿಮಗೆ OTTಲಿ ಸಿನಿಮಾ ನೋಡಬೇಕಾದ್ರೆ ಒಂದು ಎಲಿಮೆಂಟ್ ಬೇಜಾರಾತಂದರೆ, ಎಲ್ಲ ಸಿನಿಮಾಲು 3 ಅವರು ನಾವು ಎಂಗೇಜ್ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ತಪ್ಪುಗಳಿರುತ್ತೆ, ಒಂದು ಸ್ವಲ್ಪ. ಬಟ್ ಮನೇಲಿ ಕೂತಾಗ ಡಿಸಡ್ವಾಂಟೇಜ್ ಏನಂತಂದರೆ ಫಾರ್ವರ್ಡ್ ಮಾಡಿಬಿಡ್ತೀವಿ. ಒಂದು ಚೆನ್ನಾಗಿರೋ ಒಂದು ಇಷ್ಟ ಆಗದಿರೋ ಎಲಿಮೆಂಟಿಗೆ ಇನ್ನು ಚೆನ್ನಾಗಿರೋ ಎಲಿಮೆಂಟ್ನ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಥಿಯೇಟರ್ ಅಂತ ಬಂದಾಗ ಕಾಮಾಗಿ ಎಲ್ಲ ಬಿಟ್ಟು ಸ್ಕ್ರೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ
ಆ್ಯಂಡ್ ಸಿನಿಮ್ಯಾಟೋಗ್ರಫಿ ಆಗಲಿ ಎಲ್ಲ ಆ ಬ್ಯೂಟಿ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಚೆಂದ, ಆ ಎಕ್ಸ್ಪೀರಿಯನ್ಸೇ ಚೆಂದ. ನನಗೆ ಕೆಲವೊಂದು ಸತಿ ಈ ಸಿಂಗಲ್ ಸ್ಕ್ರೀನ್ ಕಾನ್ಸೆಪ್ಟ್ ಎಲ್ಲಿ ಹೊಟ್ಟೋಗುತ್ತೋ ಅಂತ ತುಂಬ ಭಯ ಆಗುತ್ತೆ. ಎಷ್ಟೊಂದು ಸತಿ ಹೇಳ್ತಾರೆ OTT ಯುಗ ಬರ್ತಾ ಇದೆ, ಕೋವಿಡ್ ಆದಾಗಿಂದ OTTಗೆ ಜಾಸ್ತಿ ಜನ ಇಷ್ಟಪಡ್ತಾ ಇದ್ದಾರೆ ಅಂತ. ಬಟ್ ಈಗ ಕ್ರಿಕೆಟ್ ಮ್ಯಾಚೂ ಅಷ್ಟೇ, ನೀವು ಗ್ರೌಂಡಲ್ಲಿ ನೋಡೋದಕ್ಕೂ ಮನೆ ನೋಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಥಿಯೇಟರ್ ಕಾನ್ಸೆಪ್ಟೂ ಅಷ್ಟೇ. ಸೊ ಅದೆಲ್ಲ ತೊಗೊಂಡಾಗ ಒಂದು ಸ್ವಲ್ಪ ಟೆನ್ಷನೂ ಆಗುತ್ತೆ, ಖುಷಿನೂ ಆಗುತ್ತೆ. ಅಂದರೆ ಅಬ್ಬಬ್ಬ ಸಿನಿಮಾದ ಕಂಟೆಂಟ್ ಕಾಮಿಡಿ ಆದರೂ ಈ ಒಂದು ಸಂದರ್ಶನ ಯಾಕೆ ಸೀರಿಯಸ್ ಆಗೈತೆ ಅಂದರೆ ತುಂಬ ಜನಕ್ಕೆ ರೀಚ್ ಆಗಲಿ ಸಿನಿಮಾ. ಅಂದರೆ ನಿಮ್ಮ ಶ್ರಮ ಗೊತ್ತಾಗಲಿ, ನಿಮ್ಮ ಪರಿಶ್ರಮ ಗೊತ್ತಾಗಲಿ, ಮೇಲೆ ಎಷ್ಟು ಸಿನಿಮಾ ಮ್ಯಾಟ್ರಲ್ಲ, ಸಿನಿಮಾ ಹಾಕಿದಂಥ ಆ ಎಫರ್ಟ್ ಇದೆ ಗೊತ್ತಾ, ಅದು ಕಾಮಿಡಿ ಸಿನಿಮಾನೋ ಸೀರಿಯಸ್ ಸಿನಿಮಾನೋ ಅದು ಯಾವುದೋ ಅಂತಲ್ಲ. ಇಲ್ಲಿ ತನಕ ನಿಮ್ಮ ಸಿನಿ ಜರ್ನಿಯಲ್ಲಿ ಈ ಸಿನಿಮಾ ಲಿಖಿತ್ಗೆ ಎಷ್ಟು ಪ್ಲಸ್ ಆಗುತ್ತೆ? ತುಂಬ ಹೆಲ್ದಿಯಾಗಿ ಜನರಲಾಗಿ ಹೇಳೋದಾದ್ರೆ ನೀವು. ನಾನು ಥಿಯೇಟರ್ ಹೋಗಿದ್ದೆ 2006 ತಿರ್ಗಾ ಥಿಯೇಟರ್ಗೆ ಹೋದಂಗೆ ಆಯಿತು. ಸೂಪರ್. ಸೊ KM ಚೈತನ್ಯ ಸರ್ ಅವ್ರ ಜೊತೆ ವರ್ಕ್ ಮಾಡಿದ ಅನುಭವ ಅದೇ ಹೇಳ್ಬೋದು. ಒಂದು ಗುರುಗಳು ಒಬ್ಬ ಶಿಕ್ಷಕನಿಗೆ ಪಾಠ ಹೇಳ್ಕೊಟ್ಟಾಗ ಹೇಗಿರತ್ತೆ, ಅವ್ನು ಕಲ್ತಿ ಅಭಿನಯಿಸಿದಾಗ ಹೇಗಿರತ್ತೆ ಅನ್ನೋದೊಂದು ಎಕ್ಸ್ಪೀರಿಯನ್ಸ್. ಸೆನ್ಸಿಬಲ್ ಡೈರೆಕ್ಟರ್ ಅವರು, ತುಂಬ ಸೆನ್ಸಿಬಲ್. ನನಗೆ ಭಾಳ ಖುಷಿ ಆಯಿತು ಅವ್ರ ಜೊತೆ ಸಿನಿಮಾ ಮಾಡಿದ್ದು. ಇನ್ನೂ ಮಾಡಬೇಕು ಅಂತ ಅನಿಸುತ್ತೆ. ಪ್ರಾಬಬ್ಲಿ ಮಾಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ. ನೀವು ಚೈತನ್ಯ ಅವ್ರ ಬಗ್ಗೆ, ಪ್ರೊಡಕ್ಷನ್ ಹೌಸ್ ಬಗ್ಗೆ ಸಿನಿಮಾ ಮಾಡಿದಾಗ ಅಯ್ಯೋ ಈ ಸಿನಿಮಾಲಿ ಈ ಥರ ಆಗಬಾರ್ದಿತ್ತು ಅನ್ನೋದೊಂದು ಎಕ್ಸ್ಪೀರಿಯನ್ಸ್ಗಳಿರುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಏನೂ ಇಲ್ಲ ಆ ಥರ ಎಕ್ಸ್ಪೀರಿಯನ್ಸ್. ಅಂದರೆ ಲೈಫ್ ಲಾಂಗ್ ರಿಲೀಸ್ ಒಂದು ಬಟ್ ಲೈಫ್ ಲಾಂಗ್ ಒಂದು ನಾನು ಏನು ಹೇಳಿದೆ ನಿಮಗೆ, ನಮ್ಗೆ ವರ್ಕ್ಶಾಪ್ ಅಂತ ಏನು ಮಾಡಿಸಿದ್ರು ಆ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಸಿನಿಮಾಲೂ ಇವಾಗ ಕೇಳ್ತೀವಿ ಒಂದ್ಸತಿ ವರ್ಕ್ಶಾಪ್ ಮಾಡಿ ಅಂದರೆ, ಕೆಲವೊಂದು ಸತಿ ಹೀರೋಗಳು ಗೊತ್ತಿರಲ್ಲ ಅಥವಾ ನಮ್ಮ ಜೊತೆ ಇರೋ ಆ್ಯಕ್ಟರ್ಸ್ ಗೊತ್ತಿರಲ್ಲ. ಆ ಬಾಂಡ್ ಕ್ರಿಯೇಟ್ ಆದಾಗ ನಮ್ಗೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಚೈತನ್ಯ ಅವ್ರು ಏನು ಕೊಟ್ಟಿದ್ದಾರೆ ಅದು ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ ನಾವು. ಆ್ಯಂಡ್ ಅಷ್ಟು ಚೆನ್ನಾಗಿ ಓಪನ್ ಅಪ್ ಆಗಿ ಎಲ್ಲರೂ ಆ್ಯಕ್ಟ್ ಮಾಡೋದು. ಆ್ಯಂಡ್ ಆಲ್ಸೋ ಎಲ್ಲೂ ಒಂದು ಕಡೆನೂ ನನಗೆ ಬೇಜಾರಾಗಿಲ್ಲ ಈ ಸಿನಿಮಾಲಿ. ನಾವೆಲ್ಲ ನಾವಾಗಿದ್ವಿ. ಆ್ಯಂಡ್ ಆ್ಯಕ್ಟಿಂಗ್ ಮಾಡಬೇಕಾದ್ರೂ ಎಲ್ಲ ಮರೆತು ಮನೇಲಿದ್ದು ಸಂಕಟ ಕಷ್ಟ ಎಲ್ಲ ಮರೆತು ಆ್ಯಕ್ಟ್ ಮಾಡಿದ್ವಿ. ಯೂಶ್ವಲಿ ಆ್ಯಕ್ಷನ್ ಅಂದರೆ ಕಷ್ಟಗಳು ಮರಿತಾ ಇದ್ದೀವಿ. ಬಟ್ ಇಲ್ಲಿ ಎಲ್ಲ ದ ಎಂಟೈರ್ ಪ್ರೋಸೆಸ್, ಬೆಳಗ್ಗೆ ಎದ್ದು ನಾವು ಅಲ್ಲಿ ಆ್ಯಕ್ಷನ್ ಅನ್ನೋದು ಬಿಟ್ಟು ಅದು ಮರೆತ್ರೂ ಎಲ್ಲ ಎಕ್ಸ್ಪೀರಿಯನ್ಸೂ ಎಲ್ಲದನ್ನೂ ಮರೆಸ್ಬಿಟ್ಟಿತ್ತು ನನಗೆ. ಸೊ ಇನ್ನೂ ಆ ಮೆಮರೀಸ್ನ ಕ್ಯಾರಿ ಮಾಡ್ತೀನಿ. ಅಲ್ಲಿ ಡೇ ಒನ್ನಿಂದ ನಾನು ಹೆಂಗೆ ಪ್ರಿಪೇರ್ ಆದೆ, ಯಾವ ಕಲರ್ ಬಟ್ಟೆ ಹಾಕಿದ್ದೆ, ಎಲ್ಲರೂ ಹೆಂಗೆ ಮಾತಾಡಿದ್ರು ಅನ್ನೋದು ನನಗೆ ಇನ್ನೂ 2 ವರ್ಷ ಆದರೂ ನೆನಪಿದೆ. ಆ ಥರ ಮೆಮರೀಸ್ನ ಈ ಸಿನಿಮಾ ನನಗೆ ಕಟ್ಕೊಟ್ಟಿರಲ್ಲ. ಈ ಥರದ ವಿಚಾರಗಳೇ ನಿಮಗೆ ನಿಮ್ಮ ಲೈಫಿಗೆ ತುಂಬ ಎನರ್ಜಿ ಕೊಡ್ತವೆ. ಹೌದು, ಖಂಡಿತ. ಅಂದರೆ ನಾನು ಕ್ಯಾಜುವಲಾಗಿ ಮಾತಾಡ್ತಾ ಅಪ್ಪು ಸರ್ ಬಗ್ಗೆ ಅಂದಾಗ ನನಗೆ ಫೀಲ್ ಆಯಿತು, ಲಿಖಿತ್ ಕಣ್ಣಲ್ಲಿ ನೀರಿತ್ತು. ಆ ನೀರು ಅಂದರೆ ಅದು ಜನ ಅನ್ಕೋಬೋದು ಅಪ್ಪು ಸರ್ ಬಗ್ಗೆ ಮಾತಾಡಿದೆ ಅಂತ, ಬಟ್ ಟುವರ್ಡ್ಸ್ ದಿ ರೆಸ್ಪೆಕ್ಟ್, ಅಂದರೆ ಆ ವ್ಯಕ್ತಿ ನಮ್ಮ ಜೊತೆಗಿನ ಆ ಒಂದು ಫೀಲಿಂಗು ಅವೆಲ್ಲವೂ ಕೀಪ್ ಆನ್ ಕಂಟಿನ್ಯೂ ಆಗಬೇಕು ಅನ್ನೋ ಅಂತ. ಫೆಬ್ರವರಿ 16ಕ್ಕೆ ರಾಜ್ಯಾದ್ಯಂತ ಬರ್ತಾ ಇದ್ದೀರಿ. ನೀವೇನು ಆಡಿಯನ್ಸ್ ಹೇಳೋದಾದ್ರೆ ಏನು ಇಷ್ಟಪಡ್ತೀರಿ? ಸಿನಿಮಾ ನೋಡಿ, ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಎಂಡ್ ಆಫ್ ದ ಡೇ ಜಡ್ಜ್ ಇಸ್ ಆಡಿಯನ್ಸ್. ಅವ್ರೇನು ವರ್ಡಿಕ್ಟ್ ಕೊಡ್ತಾರೆ ಅದನ್ನು ಸ್ವೀಕರಿಸ್ತೀವಿ. ಬಟ್ ನಮ್ಮ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಜೆನ್ಯೂನ್ ಎಫರ್ಟ್, ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ ಅಲ್ಲ, ಒಳ್ಳೆ ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀರಾ. ಇದಿಷ್ಟು ಅಬ್ಬಬ್ಬ ಚಿತ್ರದ ನಾಯಕ ಲಿಖಿತ್ ಶೆಟ್ಟಿ ಮತ್ತು ನಾಯಕಿ ಅಮೃತ ಅಯ್ಯಂಗಾರ್ ಮತ್ತು ಸಿನಿಮಾವನ್ನು ಸಾಮಾನ್ಯವಾಗಿ ನಾವು ದೊಡ್ಡ ಸ್ಕ್ರೀನ್ ಮೇಲೆ ನೋಡಬೇಕು. ಜೊತೆಗೆ ಸಿನಿಮಾ ಕಾಮಿಡಿ ಜಾನರ್ ಆಗಿದ್ದು ಸಹ ಇಲ್ಲಿ ಅಪ್ಪು ಸರ್ ಬಂದಿದ್ದರಿಂದ ಸಿನಿಮಾಗೆ ಒಂದು ದೊಡ್ಡ ಮಟ್ಟದ ಎನರ್ಜಿ ಸಿಕ್ಕಿದ್ದು ಎಷ್ಟು ಸತ್ಯನೋ. ಸಿನಿಮಾವನ್ನು ಯಾವುದೇ ಕಾರಣಕ್ಕೂ ಚಿತ್ರಮಂದಿರದಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಬೇಡ. ಥ್ಯಾಂಕ್ ಯು ಸೊ ಮಚ್.